ಆರ್ಟಿಕಲ್ 21 ಏನು ಇಲ್ಲ, ಒಂದೇ ಸ್ಟೇಟ್ಮೆಂಟ್ ಇಷ್ಟೇ ಇರೋಂಥದ್ದು ನೋಡಿ. ಇಷ್ಟು, ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಒಂದೇ ರೈಟ್ ಅಲ್ವಾ, ಸ್ಮಾಲ್ ರೈಟು. ಹೌ ಮೆನಿ ರೈಟ್ಸ್ ಗಿವನ್ ಇನ್ ದಿಸ್ ರೈಟ್ಸ್ ಅಂತ ಗೊತ್ತಾ? ಎನಿ ಐಡಿಯಾ? ದೇ ಹ್ಯಾವ್ ಗಿವನ್ ಆಲ್ಮೋಸ್ಟ್ 30+ ರೈಟ್ಸ್ ಅಂಡರ್ ದಿಸ್ ಒನ್ ರೈಟ್. ನಿನ್ನ ಲೈಫ್ ಅಂದ್ರೇನು, ಲಿಬರ್ಟಿ ಅಂದ್ರೇನು, ವಾಟ್ ಈಸ್ ದಿಸ್ ಈಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನುವಂಥದ್ದೇ ಬಿಗ್ಗೆಸ್ಟ್ ಕ್ವಶನ್. ಇನ್ ದಿಸ್ ಆರ್ಟಿಕಲ್ 21 ನಾವು ಏನೇನು ಡಿಸ್ಕಸ್ ಮಾಡಬೇಕು ಅಂದರೆ, ವಾಟ್ ಈಸ್ ಲೈಫ್, ವಾಟ್ ಈಸ್ ಪರ್ಸನಲ್ ಲಿಬರ್ಟಿ, ವಾಟ್ ಈಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಏನಕ್ಕೆ ಇದನ್ನ ಕೊಟ್ಟಿದ್ದಾರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿ ಭಾರತೀಯ ನಾಗರಿಕ ಇದ್ದಾನೆ, ಆ ಯಾವುದೇ ಭಾರತೀಯ ನಾಗರಿಕನ ಬದುಕುವ ಹಕ್ಕು ಮತ್ತು ಆತನ ವೈಯಕ್ತಿಕ ಸ್ವಾತಂತ್ರ್ಯವನ್ನ ನಾನೇನ್ ಮಾಡೋ ಹಾಗಿಲ್ಲ, ಕಿತ್ಕೊಳ್ಳೋ ಹಾಗಿಲ್ಲ. ಯಾವುದ್ರ ಮೂಲಕ? ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂದ್ರೆ ನಾನು ಕಾನೂನಿನ ಮೂಲಕ ನಿನ್ನ ಬದುಕುವ ಹಕ್ಕನ್ನ, ನಿನ್ನ ಸ್ವಾತಂತ್ರ್ಯದ ಹಕ್ಕನ್ನ ತಡೆಗಟ್ಟಬಹುದು, ಇಲ್ಲ ಅಂತಲ್ಲ, ತಡೆಗಟ್ಟಬಹುದು. ಅದನ್ನ ಬಿಟ್ಟು ನಾನೇನ್ ಮಾಡೋ ಹಾಗಿಲ್ಲ, ನಿನ್ನ ಪರ್ಸನಲ್ ಲೈಫು ಮತ್ತು ಲಿಬರ್ಟಿಯನ್ನ ನಾನು ಇದು ಮಾಡೋ ಹಾಗಿಲ್ಲ, ಕ್ಯಾನ್ಸಲ್ ಮಾಡೋ ಹಾಗಿಲ್ಲ, ಕಿತ್ಕೊಳ್ಳೋ ಹಾಗಿಲ್ಲ. ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ನಿನಗೆ ಸಂಪೂರ್ಣ ಬದುಕುವ ಹಕ್ಕಿದೆ, ಕರೆಕ್ಟಾ? ಆದ್ರೆ ಅದನ್ನ ನಾನು ಲಾ ಮೂಲಕ ಕರ್ಟೈಲ್ ಮಾಡ್ಬೋದು. ಕಾನೂನು ಏನಿದೆ ಅದ್ರ ಮೂಲಕ ಕರ್ಟೈಲ್ ಮಾಡ್ಬೋದು. ಕಾನೂನನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ನಿನ್ನ ಲೈಫು ಮತ್ತು ಪರ್ಸನಲ್ ಲಿಬರ್ಟಿಯನ್ನ ನಾನು ಸ್ನ್ಯಾಚ್ ಅವೇ ಮಾಡೋ ಹಾಗಿಲ್ಲ, ನಾನು ಕಿತ್ಕೊಳ್ಳೋ ಹಾಗಿಲ್ಲ. ನೋ ಪರ್ಸನ್ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. This is what said by Article 21 of the Indian Constitution. Article 21 is one of the most discussed, most evaluated, most expanded provision of the Indian Constitution. Most discussed, most expanded, most evaluated concept of the Indian Constitution. ಇಲ್ಲಿ ಒಂದು ಬದುಕು ಅಂದ್ರೆ ನಿಮ್ಮ ಬದುಕಿಗೆ, ನೀವು ಬದುಕಲಿಕ್ಕೆ ಏನೇನು ಮೂಲಭೂತ ಅವಶ್ಯಕತೆಗಳಿದೆ ಅವೆಲ್ಲವನ್ನ ಇಲ್ಲಿ ಕೊಟ್ಟರು. ಏನೇನು ಬೇಕು ನಿಮಗೆ ಬದುಕಲಿಕ್ಕೆ? ವಾಟ್ ಇಸ್ ದ ಬೇಸಿಕ್ ಥಿಂಗ್ ಯು ನೀಡ್? ಫುಡ್. ದ ರೈಟ್ ಟು ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್. ನೆಕ್ಸ್ಟ್ ಶೆಲ್ಟರ್. ರೈಟ್ ಟು ಶೆಲ್ಟರ್ ಇಸ್ ಅ ಫಂಡಮೆಂಟಲ್ ರೈಟ್. ಇದರಲ್ಲಿ ರೆಕಗ್ನೈಸ್ ಮಾಡೋದು ಪ್ರತಿಯೊಂದು ಕೇಸ್ ಇದೆ ಇದಕ್ಕೆಲ್ಲದಕ್ಕೂ. ಫುಡ್, ಶೆಲ್ಟರ್ ಸಾಕಾ? ಎಜುಕೇಶನ್. ರೈಟ್ ಟು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್. ಉನ್ನಿ ಕೃಷ್ಣನ್ ಕೇಸ್ 21A. ಹೆಲ್ತ್ ಇಸ್ ರೈಟ್ ಟು ಹೆಲ್ತ್ ಇಸ್ ಅ ಫಂಡಮೆಂಟಲ್ ರೈಟ್. ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್. ನೆಕ್ಸ್ಟ್ ಪ್ರೈವಸಿ ಹೋಗಿದೆ ನೋಡ ಆಲ್ರೆಡಿ. ಫುಡ್, ಹೆಲ್ತ್, ಈ ಇನ್ನು ಎಜುಕೇಶನ್ ಸ್ಟಾರ್ಟ್ ಮಾಡಿ ಅಣ್ಣ ಆಲ್ರೆಡಿ ಪ್ರೈವಸಿ. ಆ ಕಾನ್ಸೆಪ್ಟೇ ಗೊತ್ತಿರಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2017 ಗೊತ್ತಾಗಿರೋದು ನಮಗೂ ಪ್ರೈವಸಿ ಬೇಕು ಅಂತ. ನಿನಗೆ ಆಲ್ರೆಡಿ ಫಸ್ಟೇ ಗೊತ್ತಾಯ್ತಲ್ಲ, ವೆರಿ ಗ್ರೇಟ್ಫುಲ್. ಓದ್ತಿದ್ರೆ ಗೊತ್ತಾಯ್ತಾ? ಹಾ, ಅಲ್ಲ ನಾನ್ ಕೇಳ್ತಿರೋದು ಆರ್ಟಿಕಲ್ ಅಲ್ಲಿ ಏನಿದೆಯಲ್ಲ, ನಿನ್ ಲೈಫ್ಗೆ ಏನ್ ಮುಖ್ಯ ಅಂತ. ಯು ಎಂಟರ್ ಇನ್ ಟು ಪ್ರೈವಸಿ ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ರೈಟ್ ಟು ಎನ್ವಿರಾನ್ಮೆಂಟ್ ಇಸ್ ಅ ಫಂಡಮೆಂಟಲ್ ರೈಟ್. ನೆಕ್ಸ್ಟ್ ಡಿಗ್ನಿಟಿ. ಡಿಗ್ನಿಟಿ ಇಸ್ ಅ ಫಂಡಮೆಂಟಲ್ ರೈಟ್. ನೆಕ್ಸ್ಟ್ ವರ್ಕ್. ರೈಟ್ ಟು ಲೈವ್ಲಿಹುಡ್ ಇಸ್ ಅ ಫಂಡಮೆಂಟಲ್ ರೈಟ್. ಇನ್ನೇನು ಬೇಡವಾ? ಎನ್ವಿರಾನ್ಮೆಂಟ್ ಬೇಡವಾ? ರೈಟ್ ಅಗೇನ್ಸ್ಟ್ ಪೊಲ್ಯೂಷನ್, ಕರೆಕ್ಟ್? ದಟ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಎನ್ವಿರಾನ್ಮೆಂಟ್. ರೈಟ್ ಟು ಜರ್ನಿನ. Right to travel is a fundamental right. Yes. Right to travel abroad is a fundamental right under Article 21. Next ಹೇಳಿ, ಇನ್ನೇನು ರೈಟ್ ಬೇಕು? ಸಾಕ ಇಷ್ಟೇ? ಬೇಡವಾ? ಬೇಕಾ? As you said, right to dignity, that is right to reputation is a fundamental right. Next, what are the rights you need? Right to reputation is a fundamental right. Subramaniam Swamy judgment. Okay na? And the right to life also includes right to die with dignity, a fundamental right. ರೈಟ್ ಟು ಡೈ ವಿತ್ ಡಿಗ್ನಿಟಿ ಇಸ್ ಅ ಫಂಡಮೆಂಟಲ್ ರೈಟ್. ನೀವು ಇನ್ನು ಯಾವ ರೈಟ್ಸ್ ಬೇಕು ಅಂತ ಹೇಳಿ, ದಿಸ್ ಇಸ್ ಅಂಡರ್ ರೈಟ್ ಅಗೇನ್ಸ್ಟ್ ಕ್ಲೈಮೇಟ್ ಚೇಂಜ್ ಇಸ್ ಫಂಡಮೆಂಟಲ್ ರೈಟ್. ರೈಟ್ ಅಗೇನ್ಸ್ಟ್ ಕ್ಲೈಮೇಟ್ ಚೇಂಜ್ ಇಸ್ ಫಂಡಮೆಂಟಲ್ ರೈಟ್. ರೈಟ್ ಟು ರಿಮೇನ್ ಸೈಲೆಂಟ್ ಆಲ್ರೆಡಿ ಆಯ್ತಲ್ಲ ನಮಗೆ ಆರ್ಟಿಕಲ್ 19 ಅಲ್ಲಿ. ಸೊ ದಟ್ ಇಸ್ ಇನ್ಕ್ಲೂಡೆಡ್ ಇನ್ ಆರ್ಟಿಕಲ್ 19. ಕ್ಲೈಮೇಟ್ ಚೇಂಜ್ ಇಸ್ ಅ ಫಂಡಮೆಂಟಲ್ ರೈಟ್. ರಮೇಶ್ ಬೇಡ್ವಾ? ರೈಟ್ ಟು ಮ್ಯಾರಿ ಇಸ್ ಅ ಫಂಡಮೆಂಟಲ್ ರೈಟ್. ಹಾದಿಯಾ ಕೇಸ್, ಶಫೀನ್ ಜಹೀನ್ ಕೇಸ್ ಅಂತ ಕರಿತೀವಿ ನಾವು, ಶಫೀನ್ ಜಹಾನ್ ಕೇಸ್, ಹಾದಿಯಾ ಕೇಸ್. ರೈಟ್ ಟು ಮ್ಯಾರಿ ಇಸ್ ಅ ಫಂಡಮೆಂಟಲ್ ರೈಟ್. Right against sexual harassment is a fundamental right. Right of a sexual choice, autonomy is a fundamental right. See, anything, this is modern times ಅಲ್ಲಿ ಅಥವಾ ಏನ್ಷಿಯಂಟ್ ಟೈಮ್ಸ್ ಇಂದ ಹಿಡಿದು ಯಾವ ಟೈಮಲ್ಲಿ ಆದ್ರೂ ಸರಿ, ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿದ್ರಿಂದ ಇಲ್ಲಿವರೆಗೂ ಯಾವ ರೈಟ್ ಬೇಸಿಕ್ ಎಸೆನ್ಷಿಯಲ್ ಫಾರ್ ದ ಪರ್ಸನ್ ಟು ಲಿವ್, ಆಲ್ ದೋಸ್ ರೈಟ್ಸ್ ಆರ್ ಪಾರ್ಟ್ ಆಫ್ Article 21. Article 21 is such a right which expanded over the period
ಟು ಇನ್ಕ್ಲೂಡ್ ಆಲ್ ದ ರೈಟ್ಸ್ ದಟ್ ಇಸ್ ನೆಸೆಸರಿ ಫಾರ್ ದ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಪ್ರತಿಯೊಬ್ಬ ಮನುಷ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ, ಖುಷಿಯಿಂದ ಬದುಕಲಿಕ್ಕೆ, ಆರಾಮವಾಗಿ ಕಂಫರ್ಟಬಲ್ ಆಗಿ ಬದುಕಲಿಕ್ಕೆ ಯಾವ ಯಾವ ಮೂಲಭೂತ ಹಕ್ಕುಗಳ ಅವಶ್ಯಕತೆ ಇದೆ ಅದನ್ನು ನಾವು ಆರ್ಟಿಕಲ್ 12 ಇಂದ 35 ಅಲ್ಲಿ ಎಲ್ಲೆಲ್ಲಿ ಕೊಟ್ಟಿಲ್ಲ ಅದೆಲ್ಲವನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಇಟ್ಸ್ ದ ಮೋಸ್ಟ್ ಎಕ್ಸ್ಪ್ಯಾಂಡೆಡ್ ರೈಟ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿರೋದು ಒಂದೇ, ಆರ್ಟಿಕಲ್ 21 ಒಂದು ಲೈನ್ ಅಷ್ಟೇ, ಇದೊಂದು ಲೈನ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಮೆನ್ಷನ್ ಮಾಡಿಲ್ಲ. ಬಟ್ ದಿಸ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಅದಕ್ಕೆ ಜಸ್ಟಿನ್ ಪಿ ಭಗವತಿ ಏನಂತ ಹೇಳ್ತಾರೆ, ದ ಲೈಫ್ ರೈಟ್ ಟು ಲೈಫ್ ಇಸ್ ನಾಟ್ ಜಸ್ಟ್ ಮಿಯರ್ ಅನಿಮಲ್ ಎಕ್ಸಿಸ್ಟೆನ್ಸ್. ನಾವು ಪ್ರಾಣಿಗಳಂತೆ ಬದುಕುವುದಲ್ಲ, ನಾನು ಬದುಕಬೇಕಂದ್ರೆ ಐ ಹ್ಯಾವ್ ಟು ಲೀವ್ ವಿತ್ ಹ್ಯೂಮನ್ ಡಿಗ್ನಿಟಿ ಅಂತ ಹೇಳ್ತಾ ಹೋಗ್ತಾರೆ. ಅಂಡರ್ಸ್ಟುಡ್? ಒಂದು ಮಾನವ ಘನತೆಯ ಮೂಲಕ ನಾನು ಬದುಕ್ತಾ ಹೋಗ್ಬೇಕು. ಅದನ್ನ ನಾನು ಆರ್ಟಿಕಲ್ 21 ಅಂತ ಕರಿತೀನಿ ಅಂತ ಜಸ್ಟಿನ್ ಪಿ ಎನ್ ಭಗವತಿ ಹೇಳ್ತಾರೆ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸರ್ವೈವಲ್ ಅಂಡ್ ಲಿವಿಂಗ್? ಏನು ಸರ್ವೈವಲ್ ಮತ್ತೆ ಲಿವಿಂಗ್ ಇರುವಂತ ವ್ಯತ್ಯಾಸ ಏನು? ರೈಟ್ ಅಗೇನ್ಸ್ಟ್ ನಾಯ್ಸ್ ಪೊಲ್ಯೂಷನ್ ಇಸ್ ಫಂಡಮೆಂಟಲ್ ರೈಟ್. ಯು ಕ್ಯಾನ್ ಗೋ ಅಂಡ್ ಆಸ್ಕ್, ಪೊಲೀಸು ಕಂಪ್ಲೇಂಟ್ ಮಾಡ್ಬೋದು, ಅದರಲ್ಲೇನಿದೆ. ನೈಬರ್ಗೆ ಹೋಗಿ ಹೇಳ್ತೀರಿ ಫಸ್ಟ್ ಗಲಾಟೆ ಬರುತ್ತೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ, ಮಾಡ್ಕೊಳ್ಳಿಲ್ಲ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿ ಅಷ್ಟೇ. ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಇದೆ, ಬೇರೆಯವ್ರ ನೆಮ್ಮದಿ ಹಾಳು ಮಾಡಿಸ್ತಲ್ಲ. ಕರೆಕ್ಟಾ? ಅವ್ರಿಗೆ ಏನೇ ವಾಕ್ ಸ್ವಾತಂತ್ರ್ಯ ಇದ್ರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ನನ್ನ ಪಕ್ಕದ ಮನೆಯವನು ಯಾವಾಗಲೂ ಕೂಡ ಸೌಂಡ್ ಹಾಕೊಂಡು ಡಿಜೆ ಹಾಕೊಂಡು ಇದೆಲ್ಲ ಮಾಡ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ, ತಲೆ ಮೇಲೆ ತಟ್ಟಬೇಕು ಅಂತ ವಾಪಸ್ ಆ ತಲೆ ಮೇಲೆ ತಟ್ಟುವಂತ ಸ್ವಾತಂತ್ರ್ಯ ನಮಗಿದೆ. ಅಂದ್ರೆ ತಟ್ಟಬೇಡಿ, ಕಾನೂನು ಕೈ ತಗೊಳಕ್ ಹೋಗ್ಬೇಡಿ. ಯು ಕ್ಯಾನ್ ಗೋ ಅಂಡ್ ಕಂಪ್ಲೇಂಟ್ ದ ಓನರ್. ಫಸ್ಟ್ ಓನರ್ ಕಂಪ್ಲೇಂಟ್ ಮಾಡ್ತೀರಿ, ನೀವೇ ಓನರ್ ಆದ್ರೆ ಮನೆ ಬಿಟ್ಟು ಕಳಿಸ್ತೀರಿ. ಕರೆಕ್ಟಾ? ಇಲ್ಲ ಅಂದ್ರೆ ಓನರ್ ಕೇಳ್ತಿಲ್ಲ ಅಂದ್ರೆ ಪೊಲೀಸ್ ಕೇಳ್ತೀರಿ, ಅಷ್ಟೇ ಮುಗ್ದು ಹೋಯ್ತಲ್ಲ. ಕಾನ್ಸ್ಟಿಟ್ಯೂಷನ್ ಇಸ್ ಅ ಟೆಕ್ಸ್ಟ್. ಓಕೆ, ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಒಂದು ಪುಸ್ತಕ. ಆಲ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಹೂ ಇಂಪ್ಲಿಮೆಂಟ್ಸ್ ಇಟ್. ಓಕೆನಾ? ಇಫ್ ದ ಪರ್ಸನ್ ಇಂಪ್ಲಿಮೆಂಟಿಂಗ್ ಈಸ್ ಕರಪ್ಟ್, ದ ಎಂಟೈರ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಗಳು ಕೂಡ ಏನಾಗ್ತಾ ಬರ್ತವೆ, ಕರಪ್ಟ್ ಮಾಡುವಂಥ ಸಾಧ್ಯತೆ ಅವನಿಗಿರುತ್ತೆ. ನಮ್ಮ ಸಂವಿಧಾನ, ನಮ್ಮ ಸುಪ್ರೀಂ ಕೋರ್ಟ್ ಇವೆಲ್ಲ ನಮ್ಗೇನು ಬೇಕು, ಮನುಷ್ಯನಿಗೆ ಏನೇನು ಎಕ್ಸಿಸ್ಟೆನ್ಸ್ ಇದೆ ಅದನ್ನ ಕೊಟ್ಟಿದೆ. ಕರೆಕ್ಟಾ? ಆದರೆ ಎಲ್ಲವನ್ನೂ ಕೊಡ್ಲಿಕ್ಕೆ ಗವರ್ನಮೆಂಟ್ ಕೈಲಿ ಆಗಲ್ಲ, ಏನಕ್ಕೆ ಅಂದ್ರೆ ರಿಸೋರ್ಸ್ ಇಲ್ಲ. ಆ ಕಾರಣದಿಂದ ಕೆಲವೊಂದು ಡಿಸ್ಕ್ರಿಷನ್ ಅನ್ನು ಕೊಟ್ಟಿದೆ, ವಿವೇಚನೆಯನ್ನು ಕೊಟ್ಟಿದೆ. ಯಾರಿಗೆ? ಗವರ್ನಮೆಂಟ್ಗಳಿಗೆ. ಆ ಗವರ್ನಮೆಂಟ್ ಆ ವಿವೇಚನೆ ಯೂಸ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದವರಿಗೆ ಕೆಲಸ ಮಾಡ್ಕೊಡ್ತಾರೆ, ಇಲ್ಲದೆ ಇರೋರಿಗಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಪೊಲಿಟಿಷಿಯನ್ಸ್. ಕರೆಕ್ಟಾ? ದೇರ್ ಆರ್ 3 ಥಿಂಗ್ಸ್. ಇದನ್ನ ನಾವು ಅನ್ಹೋಲಿ ನೆಕ್ಸಸ್ ಅಂತ ಕರಿತೀವಿ. ಒನ್ ಇಸ್ ಬ್ಯೂರೋಕ್ರಸಿ, ಅನದರ್ ಒನ್ ಇಸ್ ಪೊಲಿಟಿಷಿಯನ್, ಇನ್ನೊಂದು ನಮಗೆ ದಿಸ್ ಇಸ್ ಅನ್ ಅನ್ಹೋಲಿ ನೆಕ್ಸಸ್. ಪೊಲಿಟಿಷಿಯನ್ಸ್, ಬ್ಯೂರೋಕ್ರಸಿ, ಕಾರ್ಪೊರೇಟ್ಸ್ ಅಂದ್ರೆ ಪ್ರೈವೇಟ್ ಪ್ಲೇಯರ್ಸ್. ಪೊಲಿಟಿಷಿಯನ್ಸ್, ಬ್ಯೂರೋಕ್ರಸಿ ಅಂಡ್ ಪ್ರೈವೇಟ್ ಪ್ಲೇಯರ್ಸ್. ಈ ಪ್ರೈವೇಟ್ ಪ್ಲೇಯರ್ ಅಥವಾ ಕಾರ್ಪೊರೇಟ್ ಅಂತ ಯಾರಿರ್ತಾನೆ ಅವ್ನಿಗೆ ಏನ್ ಬೇಕು? ಒಳ್ಳೆ ಪಾಲಿಸಿಗಳು ಬೇಕು, ಟ್ಯಾಕ್ಸ್ ಕಡಿಮೆ ಇರಬೇಕು. ಅದನ್ನ ಮಾಡಿದ್ರೆ ನನ್ನ ಪೊಲಿಟಿಕಲ್ ಪಾರ್ಟಿಗೆ ಏನ್ ಮಾಡ್ತೀನಿ? ಫಂಡ್ ಕೊಡ್ತೀನಿ. ಈ ಪೊಲಿಟಿಕಲ್ ಪಾರ್ಟಿಗೆ ಫಂಡ್ ಬರುತ್ತೆ, ಇವನಿಗೆ ಪಾಲಿಸಿಗಳು ಬೇಕು. ಪಾಲಿಸಿ ಕೊಡೋಂಥದ್ದು ಯಾರು? ಗವರ್ನಮೆಂಟ್ ಮಾಡುತ್ತೆ, ದಟ್ ಇಸ್ ಪಾರ್ಲಿಮೆಂಟ್ ಮಾಡುತ್ತೆ. ಇಂಪ್ಲಿಮೆಂಟ್ ಮಾಡೋದು ಯಾರು? ದ ಬ್ಯೂರೋಕ್ರಸಿ. ಈಗ ಒಂದು DC, IPS ಇವರೇ ತಾನೇ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಈಗ ಏನ್ ಮಾಡ್ತಾರೆ? ಇವನಿಗೆ ದುಡ್ಡು ಕೊಡ್ತಾರೆ, ಅಥವಾ ಇವನಿಗೆ ಪ್ರಮೋಷನ್ ಕೊಡ್ತಾರೆ, ಇವನಿಗೆ ಒಳ್ಳೊಳ್ಳೆ ಪೊಸಿಷನ್ ಕೊಡ್ತಾರೆ, ಇವ್ರಿಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಇವ್ರಿಗೆ ಗಿಫ್ಟ್ ಕೊಡ್ತಾನೆ. ಕರೆಕ್ಟಾ? ಕರಪ್ಷನ್ ಕೊಡ್ತಾನೆ. ಇವೆಲ್ಲ ಇದೆಯಾ? ಹಿಂಗಿರ್ಬೇಕಾದ್ರೆ ಎಲ್ಲ ಸರಿ ಆಗುತ್ತೆ. Constitution is just a text. The person who implements matters the most. Understood? That's why Rajiv Gandhi said, we have brought all the policies for the government, for the welfare of the India. But unfortunately, if you spend 1 rupee on the any government project, only 15 paise go to the beneficiary ಅಂತ ಹೇಳ್ತಾನೆ ಅವನು. ನಾನು ಎಲ್ಲಾ ಗವರ್ಮೆಂಟ್ ಸ್ಕೀಮ್ಗಳನ್ನು ತಂದಿದ್ದೀವಿ, ಎಲ್ಲಾ ವೆಲ್ಫೇರ್ ಸ್ಕೀಮ್ಗಳು ಇದೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇದೆ, 80 ಕೋಟಿ ಜನಕ್ಕೆ ಊಟ ಕೊಡ್ತಾ ಇದೀವಿ. ಹಂಗಂದ್ರೆ ನಮ್ಮ ದೇಶದಲ್ಲಿ ಬಡವರಿಲ್ವಾ? ಹಸುವಿನಿಂದ ಸತ್ತೋರಿಲ್ವಾ? ಸಾಯ್ತಿದ್ದಾರೆ ಜನ. ಕರೆಕ್ಟ್ ತಾನೆ? ವಿ ಹ್ಯಾವ್ ಗಿವನ್ ರೈಟ್ ಟು ಎಜುಕೇಶನ್, 6 to 14 years ಆಫ್ ರೈಟ್ ಟು ಎಜುಕೇಶನ್. ಹಂಗಂದ್ಬಿಟ್ಟು ಇಲಿಟರಸಿ ಇಲ್ವಾ? ವಿ ಹ್ಯಾವ್ ಗಿವನ್ ದ ರೈಟ್ ಟು ಹೆಲ್ತ್. ಹಂಗಂದ್ಬಿಟ್ಟು ಇದಿಲ್ವಾ? ಯಾವುದು ಹೆಲ್ತ್ ಔಟ್ಕಮ್ಸ್ಗಳು, ಡಿಸೀಸ್ ಬರ್ಡನ್ ಇಲ್ವಾ? ಡಿಸೀಸ್ ಇಂದ ಸಾಯ್ತಿಲ್ವಾ ಜನ? ಸಾಯ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಹತ್ರ ಸ್ಕೀಮ್ ಇದೆ. ಆಯುಷ್ಮಾನ್ ಭಾರತ್ ಇದೆ. ಕರೆಕ್ಟಾ? ಸಮಗ್ರ ಶಿಕ್ಷಾ ಅಭಿಯಾನ ಇದೆ. ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಕೊಟ್ಟಿದೀವಿ, ಹಾಸ್ಟೆಲ್ಗಳು ಕೊಟ್ಟಿದೀವಿ. ಸ್ಟಿಲ್ ದೇರ್ ಇಸ್ ಅ ಪ್ರಾಬ್ಲಮ್. ಏನಕ್ಕೆ? ಈ 85 ಪೈಸೆ ಎಲ್ಲೋಯ್ತು? 1 ರೂಪಾಯಿ ನಾನು ಸ್ಪೆಂಡ್ ಮಾಡಿದ್ರೆ ಗೌರ್ಮೆಂಟ್ ಸ್ಕೀಮ್ ಮೇಲೆ 15 ಪೈಸೆ ಮಾತ್ರ ಬೆನಿಫಿಷಿಯರಿ ರೀಚ್ ಆಗುತ್ತೆ ಅಂದ್ರೆ ಮಿಕ್ಕಿದ 85 ಪೈಸೆ ಎಲ್ಲೋಯ್ತು? 85 ಪೈಸೆ ಎಲ್ಲೋಯ್ತು ಅಂದ್ರೆ ಪೊಲಿಟಿಷಿಯನ್ಸ್, ಬ್ಯೂರೋಕ್ರಸಿ, ಪ್ರೈವೇಟ್ ಪ್ಲೇಯರ್ಸ್ ಜಾಬ್ಗೆ ಹೋಯ್ತು. ಕರೆಕ್ಟಾ? ಇದು ನಮ್ಮ ದೇಶದ ಅಸಮಾನತೆಗೆ ಕಾರಣ. ಅದಕ್ಕೇನೆ ದ ಪ್ರೆಸೆಂಟ್ ಗವರ್ನಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ ದ ವಂಡರ್ಫುಲ್ ಕಾನ್ಸೆಪ್ಟ್ ಕಾರ್ಡ್ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಯು ನೋ ಹೌ ಮಚ್ ಮನಿ ಇಟ್ ಹ್ಯಾಸ್ ಸೇವ್ಡ್ ಇನ್ ದ ಲಾಸ್ಟ್ 5 years? 3.76 ಲಕ್ಷ ಕೋಟಿ ಕರಪ್ಷನ್ ಆಗ್ಬೇಕಾಗಿರೋ ಹಣವನ್ನ ಇದು ಸೇವ್ ಮಾಡಿರುವಂಥದ್ದು. ಅದಕ್ಕೆ IMF ಇದನ್ನ ಲಾಜಿಸ್ಟಿಕಲ್ ಮಾರ್ವಲ್ ಅಂತ ಕರೆಯುತ್ತೆ. DBT ಅನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. PM ಕಿಸಾನ್ ಡೈರೆಕ್ಟ್ ಹೋಗುತ್ತೆ, ಗೃಹಲಕ್ಷ್ಮಿ ಡೈರೆಕ್ಟ್ ಹೋಗುತ್ತೆ. ಕರೆಕ್ಟಾ? ಸೊ ಮುಂಚೆ ಈ DBT ಇಲ್ಲ ಅಂದ್ರೆ DBT ಗೃಹಲಕ್ಷ್ಮಿ ಹೆಸರಲ್ಲಿ ಎಷ್ಟು ಜನ ಎಷ್ಟು ಕರಪ್ಷನ್ ಮಾಡ್ತಿದ್ರು? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಓಕೆ ಅಲ್ಲ? ಆರ್ಟಿಕಲ್ 21. ಸೊ ಆರ್ಟಿಕಲ್ 21 ಒಂದು ಮಿನಿಮಲ್ ಸರ್ವೈವಲ್ ಅಷ್ಟೇ ಹೇಳ್ತಿಲ್ಲ. ಇಟ್ ಈಸ್ ಲಿವಿಂಗ್ ವಿತ್ ಹ್ಯೂಮನ್ ಡಿಗ್ನಿಟಿ. ಅನಿಮಲ್ ಎಕ್ಸಿಸ್ಟೆನ್ಸ್ ಬೇರೆ. ಅನಿಮಲ್ ಎಕ್ಸಿಸ್ಟೆನ್ಸ್ ವರ್ಸಸ್
ಲಿವಿಂಗ್ ವಿತ್ ಹ್ಯೂಮನ್ ಡಿಗ್ನಿಟಿ. ಇದನ್ನ ಅದು ಹೇಳ್ತಾ ಹೋಗುತ್ತೆ. ಅಂದ್ರೆ ಪ್ರಾಣಿಗಳ ರೀತಿ ನಾವು ಬದುಕಿ ಏನ್ ಪ್ರಯೋಜನ ಅಂತ ಹೇಳ್ತಾ ಹೋಗುತ್ತೆ ಬಿ ಎನ್ ಭಗವತಿ ಅವರು. ಎಲ್ಲರೂ ನಾವು ಬದುಕಿದೀವಿ ಪ್ರಾಣಿಗಳ ರೀತಿ, ಎಲ್ ಬೇಕಲ್ಲಿ ಮಲ್ಕೊಳ್ಳೋದು, ಎಲ್ ಬೇಕಲ್ಲಿ ಇದ್ ಮಾಡೋಂಥದ್ದು, ಚಳಿ ಬಂದ್ರೆ ಚಳಿ, ಮಳೆ ಬಂದ್ರೆ ಮಳೆ, ಈ ರೀತಿ ಬದುಕೋದೇನಕ್ಕೆ? ವಿ ಆಲ್ ಹ್ಯಾವ್ ದ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ. ಮಾನವ ಘನತೆ ಪ್ರತಿಯೊಬ್ಬಂಗೂ ಇರಬೇಕು, ಹ್ಯೂಮನ್ ಡಿಗ್ನಿಟಿ ಮತ್ತೆ ಪ್ರತಿಯೊಬ್ಬಂಗೂ ಇರಬೇಕು. ಅಂಡರ್ಸ್ಟುಡ್? ಇದನ್ನ ಹೇಳ್ತಾ ಹೋಗುತ್ತೆ. ಇದನ್ನ ಹೇಳ್ಬೇಕಾದ್ರೆ ಇದೇನಂತ ಹೇಳುತ್ತೆ? ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಆಫ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ. ಇಲ್ಲಿವರೆಗೂ ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಬದುಕುವ ಹಕ್ಕು ಮತ್ತೆ ಸ್ವಾತಂತ್ರ್ಯದ ಹಕ್ಕನ್ನ ನಾವು ಕಿತ್ಕೊಳ್ಬಾರ್ದು. ಅಂಡರ್ಸ್ಟುಡ್? ಅದಾದ್ಮೇಲೆ ಬರುತ್ತಲ್ಲ, ಅದೇನಂತ ಹೇಳುತ್ತೆ? ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಅಂದ್ರೆ ನಿನ್ನ ಲೈಫ್ ಅಂಡ್ ಲಿಬರ್ಟಿಯನ್ನ ನಾನು ಲಾ ಪಾಸ್ ಮಾಡಿ ಕಿತ್ಕೋಬಹುದು ಅಂತ ಹೇಳ್ತದೆ. ಬರೀ ಲಾ ಮೂಲಕ ಮಾತ್ರ ನಿನ್ನ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಯನ್ನ ಸ್ಟಾಪ್ ಮಾಡಬಹುದು. ದೆನ್ ವಾಟ್ ಈಸ್ ದಿಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ವಾಟ್ ಈಸ್ ಪ್ರೊಸೀಜರ್? ಪ್ರೊಸೀಜರ್ ಅಂದ್ರೆ ಏನು? ಪ್ರೊಸೀಜರ್ ಅಂದ್ರೆ ಏನು? ನಾವು ಫಾಲೋ ಮಾಡ್ಬೇಕಾಗಿರುವಂತ ರೂಲ್ಸ್ ಗಳು ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್, ನಾನು ನಿನ್ಗೆ ಶೆಲ್ಟರ್ ಅನ್ನ ಕೊಡ್ತಿಲ್ಲ. ಏನಕ್ಕೆ ಶೆಲ್ಟರ್ ಅನ್ನ ಕೊಡ್ತಿಲ್ಲ? ಒಂದು ಲಾ ಮೂಲಕ ಕೊಡ್ಬೇಕು. ಸುಮ್ನೆ ಗವರ್ಮೆಂಟ್ ಬಂದ್ಬಿಟ್ಟು ಇವ್ನು ಯಾಕೋ ನನ್ನ ವಿರುದ್ಧ ಜಾಸ್ತಿ ಮಾತಾಡ್ತಾನೆ, ಇವನ್ ಮನೆ ಪ್ರಾಪರ್ಟಿ ಕಿತ್ಕೊಡು ಏನಕ್ಕಾಗುತ್ತಾ? ಇವ್ನು ಯಾಕೋ ನನ್ನ ವಿರುದ್ಧ ಜಾಸ್ತಿ ಮಾತಾಡ್ತಿದ್ದಾನೆ, ಇವನ್ ಮನೆ ಸುತ್ತ ಹೋಗ್ಬಿಟ್ಟು ನೀನೇನ್ ಮಾಡು, ಕಸದ ಗುಂಡಿ ಎಲ್ಲ ತಗೊಂಡೋಗಿ ಅಲ್ಲೇ ಸುರಿ ಅಂತ ಹೇಳ್ಬೋದಾ? ಹೇಳಕ್ಕಾಗಲ್ಲ. ಬಿಕಾಸ್ ಇಟ್ಸ್ ವೈಲೇಷನ್ ಆಫ್ ಮೈ ಲೈಫ್. ಇವ್ನು ಯಾಕೋ ನನ್ನ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾನೆ, ಇವ್ನು ಯಾವ್ದಾದ್ರು ಪ್ರೈವೇಟ್ ವಿಡಿಯೋಸ್ಗಳಿದ್ರೆ ಲೀಕ್ ಮಾಡೋಣ ಅಂತ ಹೇಳಕ್ಕಾಗುತ್ತಾ? ಮಾಡಿಲ್ವಾ? ಸೊ ಮಾಡಿಸ್ಬಿಡ್ತಾರ? ಏನದು? ವೈಲೇಷನ್ ಆಫ್ ಏನದು? ರೈಟ್ ಟು ರೆಪ್ಯುಟೇಷನ್. ಕರೆಕ್ಟಾ? ನಿನ್ ಡಿಗ್ನಿಟಿ, ರೆಪ್ಯುಟೇಷನ್, ನಿನ್ ರೈಟ್ ಅಗೇನ್ಸ್ಟ್ ಕ್ಲೀನ್ ಎನ್ವಿರಾನ್ಮೆಂಟ್. ಇಲ್ಲ ಇವನ್ ಯಾಕೋ ನನ್ನ ವಿರುದ್ಧ ಜಾಸ್ತಿ ಮಾತಾಡ್ತಿದ್ದಾನೆ, ಇವ್ರ ಮನೆ ನೀರ್ನ ಕರಪ್ಟ್ ಮಾಡ್ಬಿಡೋಣ, ಇಲ್ಲ ಕೊಳೆ ನೀರು ಬಿಟ್ಬಿಡೋಣ ಅನ್ನಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಕರೆಕ್ಟಾ? ಇವೆಲ್ಲ ಮಾಡಿಲ್ಲ ಅನ್ಕೊಂಡಿದ್ದೀರಾ? ಮಾಡೋ ಹಾಗಿಲ್ಲ. ಅಂಡರ್ಸ್ಟುಡ್? ಓಕೆನಾ? ಬಟ್ ನಾನು ಮಾಡ್ಬೋದು. ಏನ್ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ವಿಜಯನಗರ ಪಾಪ್ಯುಲೇಷನ್ ನನಗೆ ಓಟ್ ಹಾಕಿಲ್ಲ. ಆ ಓಟ್ ಹಾಕಿಲ್ದೇ ಇರೋ ಕಾರಣ ಅವರ ಮನೆಯಲ್ಲಿರುವಂತ ನೀರುಗಳನ್ನ ನಾವು ಕೊಳಚೆ ನೀರಿನಿಂದ ಬಿಡ್ತೀವಿ, ಕೊಳಚೆ ನೀರನ್ನ ಅವ್ರ ಮನೆಗೆ ನೀರಾಗಿ ಬಿಡ್ತೀವಿ ಅಂತ ನಾನೊಂದು ಲಾ ಪಾಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಮಾಡ್ಬೋದಾಗ? ಅದೇ ಮಾಡ್ಬೋದು. ಏನಕ್ಕೆ ಮಾಡಕ್ಕಾಗಲ್ಲ? ಐ ಹ್ಯಾವ್ ಪಾಸ್ಡ್ ಲಾ ವಿತ್ ಸಿಂಪಲ್ ಮೆಜಾರಿಟಿ. ಒಂದು ಆರ್ಡಿನರಿ ಲಾ ಪಾಸ್ ಮಾಡಿ ನನಗೆ ಎಂಟೈರ್ ವಿಜಯನಗರ ಎಷ್ಟು ಜನ, 224 ಜನ ಮೆಂಬರ್ಸ್ಗಳಲ್ಲಿ ಒಂದು 200 ಜನ ಇದ್ರು ಅಂದ್ರೆ 101 ಜನ ಆಲ್ರೆಡಿ ಸಪೋರ್ಟ್ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ 101 ಜನ ಸರಿ ಆಯ್ತು ಬಿಡಿ ಅಂತ ಒಪ್ಕೊಬಿಡ್ತಾರೆ ಅಂತ ಅನ್ಕೊಳ್ಳಿ. ಬಿಡ್ಬೋದಾ? ಬಿಡಕ್ಕಾಗಲ್ವಾ? ಬಿಡಕ್ಕಾಗಲ್ವಾ? ಯಾರು ಹೇಳಿದ್ದು? ಐ ಕ್ಯಾನ್ ಆರಾಮಾಗಿ ಬಿಡ್ಬೋದು. ಏನಕ್ಕೆ? ಪ್ರೊಸೀಜರ್ ಎಸ್ಟಾಬ್ಲಿಷ್ ಇಲ್ಲ. ಐ ಹ್ಯಾವ್ ಮೆನ್ಷನ್ಡ್ ಯಾವ್ಯಾವ ರೀತಿ ಬಿಡಬೇಕು, ಎಲ್ಲಿಂದ ಕೊಳಚೆ ನೀರು ತಗೋಬೇಕು, ಎಲ್ಲಿಗೆ ಬಿಡಬೇಕು, ಯಾವ್ಯಾವ ಮನೆಗೆ ಬಿಡಬೇಕು, ಇವೆಲ್ಲ ನಾನು ಮಾಡ್ಬೋದು. ಏನಕ್ಕೆ? ಐ ಹ್ಯಾವ್ ಎಸ್ಟಾಬ್ಲಿಷ್ಡ್ ಥ್ರೂ ಪ್ರೊಸೀಜರ್ ಅಷ್ಟೇ. ಆ ಕೋರ್ಟ್ಗೆ ಹೋದಾಗ ಅವ್ರು ಏನಂತ ಹೇಳ್ತಾರೆ? ಲಾ ಪ್ರಕಾರ ನಡ್ಕೊಳ್ತಿದ್ಯಾ ಅಂತ. ಅದ್ಯಾಕೆ ತಪ್ಪಂತ ಅಂದ್ಕೊಡ್ತಾರೆ? ದೇರ್ ಇಸ್ ಒನ್ ಕಾನ್ಸೆಪ್ಟ್, ಅದನ್ನೇ ಹೇಳ್ತೀವಿ. ಟಿಲ್ 1978 ಈ ರೀತಿ ಮಾಡ್ಬೋದಿತ್ತು. 1978 ಪಾರ್ಲಿಮೆಂಟ್ ಒಂದು ಲಾ ಅನ್ನ ಪಾಸ್ ಮಾಡಿ ಅದು ಏನ್ ಹೇಳುತ್ತೆ ಅದನ್ನ ಸಂಪೂರ್ಣವಾಗಿ ಅನುಸರಿಸ್ಕೊಳ್ತಾ ಹೋಗ್ಬೋದಿತ್ತು. ಫಾರ್ ಎಕ್ಸಾಂಪಲ್, ಇವನ್ ಯಾಕೋ ಜಾಸ್ತಿ ಹಾರಾಡ್ತಿದ್ದಾನೆ, ಇವನ್ ಹಿಡ್ಕೊಂಡು ನಾನು ಅರೆಸ್ಟ್ ಮಾಡ್ಬೋದು. ಅದ್ರಲ್ಲಿ ಏನೈತೆ? ಯಾವ ಲಾ ಮೂಲಕ? ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಮೂಲಕ ನಾನು ಮಾಡ್ತೀನಿ. ಐ ಹ್ಯಾವ್ ಎಸ್ಟಾಬ್ಲಿಷ್ಡ್ ಅ ಲಾ. ಅಲ್ಲ, ಒಂದು ಲಾ ಪಾಸ್ ಆಗ್ಬೇಕು ಅಂದ್ರೆ ಎರಡೂ ಹೌಸ್ ಅಲ್ಲಿ 50% + 1 ಜನ ಪಾಸ್ ಮಾಡಿರ್ತಾರೆ. ಅಂದ್ರೆ ಇರೋದ್ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಅದನ್ನ ಒಪ್ಕೊಂಡಿರ್ತಾರೆ. ಲಾ ಪಾಸ್ ಆದ್ಮೇಲೆ ಲಾ ಅನ್ನ ಸುಪ್ರೀಂ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಪ್ರಕಾರ ಇಟ್ ಈಸ್ ಬಾರೋಡ್ ಫ್ರಮ್ ಜಪಾನ್ ಕಾನ್ಸೆಪ್ಟ್, ಮೇಜಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಜಪಾನ್. ಅಲ್ಲಿಂದ ತಗೊಂಡಿರುವಂತ ಕಾನ್ಸೆಪ್ಟ್ ಏನು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂದ್ರೆ ನಾನು ಲಾ ಪಾಸ್ ಮಾಡಿದ ತಕ್ಷಣ ನನ್ನ ಲಾ ಏನ್ ಹೇಳುತ್ತೆ ಅದನ್ನ ನಾನು ಕೇಳ್ತೀನಿ. ನನಗೆ ಗವರ್ನಮೆಂಟ್ ಏನಾದ್ರು ರಾಂಗ್ ಮಾಡ್ತಾ ನಾನು ಕ್ವಶನ್ ಮಾಡ್ತೀನಿ. ಪಾರ್ಲಿಮೆಂಟ್ ರಾಂಗ್ ಮಾಡಿದ್ನ ಕ್ವಶನ್ ಮಾಡಕ್ ಆಗಲ್ಲ. ಏನಕ್ಕೆ? ಪಾರ್ಲಿಮೆಂಟ್ ಆಲ್ರೆಡಿ ಅರ್ಧಕ್ಕಿಂತ ಹೆಚ್ಚು ಜನ ಪಾಸ್ ಮಾಡಿದ್ದಾರೆ. ಅರ್ಧಕ್ಕಿಂತ ಹೆಚ್ಚು ಜನ ಪಾಸ್ ಮಾಡಿದ್ಮೇಲೆ ಅಲ್ಲೇ ಡಿಸ್ಕಷನ್ ಆಗಿದೆ. ಡಿಸ್ಕಷನ್ ಆದ್ಮೇಲೆ ನೀನೇನ್ ಮಾಡ್ಬೋದು? ಎಲ್ಲ ಹೋಗಿ ಪ್ರೊಟೆಸ್ಟ್ ಮಾಡೋದು, ಲಾ ಸರಿ ಇಲ್ಲ ಅಂತ. ನೀನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆಗ್ಬೇಕಿದ್ರೆ ಅವ್ರಿಗೆ ಬೇಕಿದ್ರೆ ವಾಪಸ್ ತಗೋಬಹುದು. ಅಂಡರ್ಸ್ಟುಡ್? ನಮ್ಗೆ ಈ ಲಾ ಯಾಕೋ ಜನಗಳಿಗೆ ಇಷ್ಟ ಆಗ್ತಿಲ್ವ ಅಂದ್ಬಿಟ್ಟು ವಾಪಸ್ ತಗೋಬಹುದು. ಏನು ಒಂದು ವಿಜಯನಗರ ಕಾನ್ಸ್ಟಿಟ್ಯೂನ್ಸಿ ಏನ್ ಮಾಡುತ್ತೆ? ಒಂದು ಸಣ್ಣ ಪ್ರಾವಿನ್ಸ್. ನೀವು ಎಷ್ಟು ಬಡ್ಕೊಂಡ್ರೇನು? ನಾನು ನೀರು ಬಿಡ್ತೀನಿ ಅಂದ್ರೆ, ಇಫ್ ಲಾ ಇಸ್ ಪಾಸ್ಡ್ ಇನ್ ಸಚ್ ಅ ರಿಗಾರ್ಡ್ ದಟ್ ಇಟ್ ವೈಲೇಟ್ಸ್ ಯುವರ್ ಫಂಡಮೆಂಟಲ್ ರೈಟ್, ಇಟ್ ಮೇ ಬಿ ಅಲೌಡ್, ಇಟ್ ಕ್ಯಾನ್ ಬಿ ಅಲೌಡ್ ಆಲ್ಸೋ. ಅಂಡರ್ಸ್ಟುಡ್? ಅಲೌಡ್ ಆಲ್ಸೋ. ಏನಕ್ಕೆ ಅಂದ್ರೆ ನೀನು ಈ ಲಾ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಅದರ ಪ್ರೊಸೀಜರ್ ಗಳನ್ನ ಫಾಲೋ ಮಾಡ್ತಿದ್ಯಾ ಅನ್ನೋದನ್ನ ಮಾತ್ರ ಸುಪ್ರೀಂ ಕೋರ್ಟ್ ಚೆಕ್ ಮಾಡುತ್ತೆ. ಬೇರೆ ಏನೇನು ಚೆಕ್ ಮಾಡಲ್ಲ. ಅದನ್ನ ಪ್ರೊಸೀಜರ್ ಅಷ್ಟೇ ಫಾಲೋ ಮಾಡ್ಬೇಕು ನೀನು. ಬಟ್ there is some beautiful concept in 1978 that was established which is known as due process of law. Due process of law is a fantastic concept. Due process of law and procedure established by law. Due process of law is a USA constitution. Procedure established by law is borrowed from Japan constitution. ಜಪಾನ್ ಏನಂತ ಹೇಳುತ್ತೆ? ಈಗ ನಾನು ಪಾರ್ಲಿಮೆಂಟ್ ಆಗಿ ಒಂದು ಲಾ ಅನ್ನ ಪಾಸ್ ಮಾಡಿದೀನಿ ಅಂದ್ರೆ ಆ ಲಾ ಇಸ್ ಸುಪ್ರೀಂ. ಆ ಲಾ ಏನೇನ್ ಪ್ರಾವಿಷನ್ ಹೇಳಿರುತ್ತೆ ಅದನ್ನ ಅಷ್ಟೇ ನಾನು ಫಾಲೋ ಮಾಡ್ತೀನಿ. ದ ಪ್ರೊಸೀಜರ್ಸ್ ಮೆನ್ಷನ್ಡ್ ಇನ್ ದ ಲಾ ದಟ್ ಐ ಹ್ಯಾವ್ ಟು ಫಾಲೋ ಅಷ್ಟೇ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದ್ರೆ ನೀನು ಲಾ ಮಾಡ್ಬೇಕಾದ್ರೆ ಒಂದು ಗುಡ್ ಇಂಟೆನ್ಷನ್ ಇಂದ ಮಾಡಿದ್ಯಾ ಅಥವಾ ಬ್ಯಾಡ್ ಇಂಟೆನ್ಷನ್ ಇಂದ ಮಾಡಿದ್ಯಾ? ದ ಲಾ ಎಂಟೈರಿಟಿ ಆಫ್ ದ ಲಾ ಇಟ್ ಸೆಲ್ಫ್ ಇಸ್ ಕ್ವಶನ್ಡ್ ಇನ್ ದ ಡ್ಯೂ ಪ್ರೊಸೆಸ್ ಆಫ್ ಲಾ. ಅಂಡರ್ಸ್ಟುಡ್? ಸಿ, there is a
ಎ ಕೆ ಗೋಪಾಲನ್ ಕೇಸ್. ಎ ಕೆ ಗೋಪಾಲನ್ ಕೇಸ್ ನಾ ಆಲ್ರೆಡಿ ತುಂಬಾ ಸಲ ಡಿಸ್ಕಸ್ ಮಾಡಿದ್ದೀನಿ. ಎ ಕೆ ಗೋಪಾಲನ್ ಕೇಸು. ಎ ಕೆ ಗೋಪಾಲನ್ ಯಾರು? ಕಮ್ಯುನಿಸ್ಟ್ ಲೀಡರು. ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಮಾಡಿದ್ರು, ಕರೆಕ್ಟಾ? ಆತನನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಮಾಡಿದಾಗ ಎ ಕೆ ಗೋಪಾಲನ್ ಏನಂತ ಹೇಳ್ತಾರೆ? ಎ ಕೆ ಗೋಪಾಲನ್ ಆ ಕಮ್ಯುನಿಸ್ಟ್ ಲೀಡರ್ ತಮ್ಮ ಲೀಗಲ್ ಕೌನ್ಸಿಲ್ ಮೂಲಕ ಏನಂತ ಹೇಳ್ತಾರೆ? ನಾನು ಒಬ್ಬ ಭಾರತೀಯ ನಾಗರಿಕ, ನನ್ನ ಪರ್ಸನಲ್ ಲೈಫ್ ಮತ್ತು ಲಿಬರ್ಟಿಯನ್ನ ಕರ್ಟೈಲ್ ಮಾಡಿದರೆ ಯಾವ ಮೂಲಕ? ಪ್ರಿವೆಂಟಿವ್ ಡಿಟೆನ್ಷನ್ ಮೂಲಕ. ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಏನು? ಇನ್ ದ ಆಂಟಿಸಿಪೇಷನ್ ಆಫ್ ಕ್ರೈಮ್, ಮುಂದೆ ಏನೋ ಕ್ರೈಮ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಅರೆಸ್ಟ್ ಮಾಡೋಂಥದ್ದು. ಸೊ ನೀವು ನನ್ನನ್ನು ಅರೆಸ್ಟ್ ಮಾಡಿದಿರಿ ಪ್ರಿವೆಂಟಿವ್ ಡಿಟೆನ್ಷನ್ ಮೂಲಕ. ಇದು ನನ್ನ ಪರ್ಸನಲ್ ಲೈಫ್ ಮತ್ತು ಲಿಬರ್ಟಿಯನ್ನ ಏನ್ ಮಾಡಿದೆ? ವೈಲೇಟ್ ಮಾಡ್ತಿದೆ, ಕರೆಕ್ಟ್ ತಾನೆ? ನನ್ನ ಬದುಕುವ ಹಕ್ಕು ನಿನ್ ಒಂದು ಈ ಗೋಡೆಯನ್ನು ಬಿಟ್ಟು ನೀನು ಎಲ್ಲೂ ಹೋಗಂಗಿಲ್ಲ. ನಿನ್ಗೆ ಊಟ ಕೊಡ್ತೀನಿ, ಫುಡ್ ಕೊಡ್ತೀನಿ, ಶೆಲ್ಟರ್ ಕೊಡ್ತೀನಿ, ನಿನ್ಗೆ ಏನೇನು ಬೇಕು ಎಲ್ಲ ಕೊಡ್ತೀನಿ. ಈ ಡೋರ್ ಕ್ರಾಸ್ ಮಾಡಿ ನೀನು ಹೋಗೋ ಆಗಿಲ್ಲ. ವಾಶ್ರೂಮ್ ಎವ್ರಿಥಿಂಗ್ ಫೆಸಿಲಿಟಿ ವಿಲ್ ಬಿ ದೇರ್, ಬಟ್ ಇದನ್ನ ಕ್ರಾಸ್ ಮಾಡಿ ನೀನು ಹೋಗೋ ಆಗಿಲ್ಲ. ಇರ್ತೀರಾ? ನೋ, ಇಟ್ಸ್ ಅ ವೈಲೇಷನ್ ಆಫ್ ಮೈ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಏನೇನು ರೈಟ್ ಇದೆ ಅದೆಲ್ಲಾನು ವೈಲೇಟ್ ಮಾಡ್ದಂಗೆ ನನ್ನ ಡಿಗ್ನಿಟಿ ವೈಲೇಟ್ ಆಯ್ತು, ರೆಪ್ಯುಟೇಷನ್ ವೈಲೇಟ್ ಆಯ್ತು, ಕರೆಕ್ಟಾ? ಸೊ ಹಿ ವೆಂಟ್ ಟು ದ ಸುಪ್ರೀಂ ಕೋರ್ಟ್ ಅಂಡ್ ಆಸ್ಟ್, ಏನಕ್ಕೆ ನನ್ನ ರೈಟ್ ಅನ್ನ ನೀವು ವೈಲೇಟ್ ಮಾಡ್ತಿದ್ದೀರಿ? ದ ಗವರ್ಮೆಂಟ್ ಇಸ್ ವೈಲೇಟಿಂಗ್ ಮೈ ರೈಟ್ ಅಂತ. ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು? ಇಲ್ಲಪ್ಪ, ಗವರ್ಮೆಂಟ್ ಎಲ್ಲೂ ವೈಲೇಟ್ ಮಾಡ್ತಿದೆ. ಇಟ್ ಇಸ್ ಫಾಲೋಯಿಂಗ್ ದ ಲಾ. ದೇರ್ ಇಸ್ ಅ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಪಾಸ್ಡ್ ಬೈ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಹೇಳಿದೆ ನಾನು ಯಾವುದೇ ಒಬ್ಬ ವ್ಯಕ್ತಿಯನ್ನ ಇನ್ ದ ಆಂಟಿಸಿಪೇಷನ್ ಆಫ್ ಕ್ರೈಮ್, ಅಂದ್ರೆ ಕ್ರೈಮ್ ಮಾಡುತ್ತಾನೆ ಅನ್ನುವಂತಹ ಒಂದು ಅಸಂಪ್ಷನ್ ಮೇಲೆ, ಒಂದು ನಂಬಿಕೆ ಮೇಲೆ, ಅಥವಾ ಒಂದು ಅಸಂಪ್ಷನ್ ಮೇಲೆ, ಊಹೆ ಮೇಲೆ ನಾನು ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಇಟ್ಕೋಬಹುದು. ಆ ಅರೆಸ್ಟ್ ಮಾಡಿ 3 ತಿಂಗಳ ಗಂಟೆ ಇಟ್ಕೋಬಹುದು. ಪ್ರಿವೆಂಟಿವ್ ಡಿಟೆನ್ಷನ್ ಕ್ರೈಮ್ ಆದ್ಮೇಲೆ ಬೇರೆ. ಪ್ರಿವೆಂಟಿವ್ ಡಿಟೆನ್ಷನ್ ಏನಂತ ಹೇಳ್ತಿದೆ? ನಾನು ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ 3 ತಿಂಗಳು ಪ್ರಿವೆಂಟಿವ್ ಡಿಟೆನ್ಷನ್ ಇಡ್ಬೋದು. ಅವನಿಗೆ ರೀಸನ್ ಹೇಳುವಂತ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅವ್ನಿಗೆ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದೀವಿ ಅಂತಾನೂ ಹೇಳೋ ಅವಶ್ಯಕತೆ ಇಲ್ಲ. ಅವ್ನ ಲಾಯರ್ ಹೇಳ್ಬೇಕು, ಅದು ಅವಶ್ಯಕತೆ ಇಲ್ಲ. ಅವ್ನ ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕು, ಅದು ಅವಶ್ಯಕತೆ ಇಲ್ಲ. ಜಸ್ಟ್ ಅವ್ರನ್ನ ತಂದು ಇಟ್ಕೊಳ್ತೀನಿ ನಾನು. ಏನಕ್ಕೆ? ಅವನಿಂದ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಏನೋ ಒಂದು ಸ್ಟ್ರೈಕ್ ಆಗುತ್ತೆ, ಏನೋ ಒಂದು ಹೋರಾಟ ಆಗುತ್ತೆ, ಅದು ದೇಶಕ್ಕೆ ಹಾನಿ ಆಗುತ್ತೆ, ಇಟ್ ವೈಲೇಟ್ಸ್ ದ ನ್ಯಾಷನಲ್ ಸೆಕ್ಯೂರಿಟಿ. ನಾನು ಅದಕ್ಕೋಸ್ಕರ ಅವ್ನ ಅರೆಸ್ಟ್ ಮಾಡಿ ಇಡ್ತೀನಿ. ಇಡ್ಬೋದು, ಆ ರೀತಿ ಇಡ್ಬೋದು. ಏನಕ್ಕೆ ಅಂದ್ರೆ ಲಾ ಇದೆ, ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಏನ ಇದೆ, ಲಾ ಮೆನ್ಷನ್ ಮಾಡಿದೆ, ಲಾ ಅದ್ರಲ್ಲಿ ಪ್ರೊಸೀಜರ್ ಕೊಟ್ಟಿದೆ. ಎಸ್, ನಾನು ಈ ವ್ಯಕ್ತಿಯನ್ನು, ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಬೋದು, ಇಷ್ಟು ದಿನ ಇಟ್ಕೊಳ್ಬೋದು, ಅವ್ನಿಗೆ ಯಾವುದೇ ರೀತಿ ರೈಟ್ಸ್ ಅನ್ನ ಕೊಡದೇ ಇರ್ಬೋದು, ಅವನ ಎಲ್ಲ ರೈಟ್ಸ್ ಅನ್ನ ಕಟೈಲ್ ಮಾಡ್ಬೋದು. ಇದು ಬಂದಿದೆ. ಇದು ಆರ್ಟಿಕಲ್ 13 ಅಂಡರ್ಲಿ ಕ್ವಶನ್ಗೂ ಹೋಗುತ್ತೆ. ಆಗ 13 ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದು, ಪಾರ್ಲಿಮೆಂಟ್ ಪಾಸ್ ಮಾಡೈತೆ, ನಾವೇನ್ ಮಾಡೋಕ್ಕಾಗುತ್ತೆ ಅಂತ. ಯಾಕಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಬೇಕಾನೆ. ಒಬ್ಬ ಇಂಡಿವಿಜುವಲ್ ನೇಷನ್ ಅಂತ ಬಂದ್ರೆ ಏನ್ ಚೂಸ್ ಮಾಡ್ತೀವಿ? ದ ನೇಷನ್. ಆಗಿದ್ದಾಗ ಇಂಡಿವಿಜುವಲ್ ಅರೆಸ್ಟ್ ಮಾಡ್ಲಿ ಬಿಡಿ ಅಂತೆ. ಆಗ ಸುಪ್ರೀಂ ಕೋರ್ಟ್ ಹತ್ರ ಹೋದಾಗ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ? ನನ್ನ ಕೈಲಿ ಏನೂ ಅಧಿಕಾರ ಇಲ್ಲ. ಪಾರ್ಲಿಮೆಂಟ್ ಆಲ್ರೆಡಿ ಲಾ ಪಾಸ್ ಮಾಡ್ಬಿಟ್ಟಿದೆ. ಆಲ್ರೆಡಿ ಅರ್ಧಕ್ಕಿಂತ ಹೆಚ್ಚು ಜನ ಅದನ್ನು ಒಪ್ಕೊಂಡು ಬಿಟ್ಟಿದ್ದಾರೆ. ಜನಗಳು ಕೂಡ ಯಾವುದೇ ರೀತಿ ಹೋರಾಟ ಮಾಡಲಿಲ್ಲ ಲಾ ಪಾಸ್ ಆದಾಗ. ಈಗ ನೀನೊಬ್ಬನ ರೈಟ್ಸ್ ವೈಲೇಟ್ ಆಯ್ತು ಅಂದ್ಬಿಟ್ಟು ನೀನು ಬಂದ್ರೆ ನಾನು ಏನ್ ಮಾಡ್ಲಿ ಅಂತ ಕೇಳುತ್ತೆ. ಯಾವುದು? ಸುಪ್ರೀಂ ಕೋರ್ಟ್. ಯಾಕಂದ್ರೆ ಲಾ ಪಾಸ್ ಆದ್ಮೇಲೆ ನಾನು ಅದನ್ನ ಏನ್ ಮಾಡೋ ಹಾಗಿಲ್ಲ, ಕ್ವಶನ್ ಮಾಡೋ ಹಾಗಿಲ್ಲ ಅಂತ. ಆ ಲಾಗಳಲ್ಲಿ ಏನಾದ್ರು ಪ್ರಾವಿಷನ್, ಈಗ ಫಾರ್ ಎಕ್ಸಾಂಪಲ್ 3 ತಿಂಗಳು ಇಟ್ಕೊಳಂಗಿಲ್ಲ ಅಂತ ಹೇಳಿದ್ದಾರೆ. ನೀನೇನಾದ್ರೂ 4 ತಿಂಗಳು ಇಟ್ಕೊಂಡ್ರೆ ಆಗ್ಬಾರ್ದು ನಾನು ಕ್ವಶನ್ ಮಾಡು, ನಾನು ಅದನ್ನ ನೀನು ರಿಲೀಸ್ ಮಾಡಿಸ್ತೇನೆ. ಏನಕ್ಕೆ? ಲಾ ನನಗೆ 3 ತಿಂಗಳು ಗಂಟೆ ಟೈಮ್ ಕೊಟ್ಟಿದೆ. ದ ಪ್ರೊಸೀಜರ್ ಏನ್ ಮೆನ್ಷನ್ ಆಗಿದೆ ಅದು ವೈಲೇಟ್ ಆಗಬಾರ್ದು. ಅಂದ್ರೆ ಇದನ್ನ ಏನಂತೀವಿ ನಾವು? ಆರ್ಬಿಟ್ರರಿ ಆಕ್ಷನ್ಸ್ ಆಫ್ ಗವರ್ನಮೆಂಟ್, ಆರ್ಬಿಟ್ರರಿ ಆಕ್ಷನ್ಸ್ ಆಫ್ ಎಕ್ಸಿಕ್ಯೂಟಿವ್. ಅಂದ್ರೆ ಲಾ ಲೆಜಿಸ್ಲೇಚರ್ ಇದೆ, ಕರೆಕ್ಟಾ? ಈ ಲೆಜಿಸ್ಲೇಚರ್ ಪಾಸ್ ಮಾಡಿದ್ಮೇಲೆ ಮುಗೀತು. ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಏನಾದ್ರು ಮಾಡಿಫಿಕೇಶನ್ ಮಾಡ್ಕೊಬಿಟ್ರೆ, ಏನಾದ್ರು ಚೇಂಜ್ ಮಾಡ್ಕೊಬಿಟ್ರೆ, ಗವರ್ನಮೆಂಟ್ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ 3 ತಿಂಗಳು ಇಟ್ಟಿದ್ದಾರೆ. 3 ತಿಂಗಳು ಆದ್ಮೇಲೆ 3 ತಿಂಗಳಾದ್ಮೇಲೆ 1 ದಿನನೂ ಇರೋವಾಗಿಲ್ಲ. ಅಕಸ್ಮಾತ್ ಇರಿಸ್ಕೊಂಡ್ರೆ ಯು ಕ್ಯಾನ್ ಗೋ ಅಂಡ್ ರೈಸ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ದ ಗವರ್ನಮೆಂಟ್, ಕಂಪೆನ್ಸೇಷನ್ ತಗೋದಂಗೆ. ಅದಕ್ಕೆ ಈ ರೀತಿ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಅಂದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ, ಇಟ್ ವಾಸ್ ಡಿಸ್ಕಸ್ಡ್ ಇನ್ ದ ಫೇಮಸ್ ಕೇಸ್. ನಿಮ್ಗೆ ಆಲ್ರೆಡಿ ಒಂದು 100 ಸಲ ಹೇಳಿದ್ದೀನಿ. ಆ ಕೇಸ್ ಯಾವುದು? ಮನೇಕಾ ಗಾಂಧಿ ಕೇಸ್. ಮನೇಕಾ ಗಾಂಧಿ, ದ ವೈಫ್ ಆಫ್ ಸಂಜಯ್ ಗಾಂಧಿ ಅಂಡ್ ದ ಡಾಟರ್ ಇನ್ ಲಾ ಆಫ್ ಮೇಡಮ್ ಇಂದಿರಾ ಗಾಂಧಿ. ಮೇಡಮ್ ಇಂದಿರಾ ಗಾಂಧಿ ಅವರ ಸೊಸೆ, ಸಂಜಯ್ ಗಾಂಧಿ ಅವರ ಪತ್ನಿ. ಆಕೆ ದೇಶವನ್ನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಪಾಸ್ಪೋರ್ಟ್ ಆಕ್ಟ್ ಮೂಲಕ ಏನ್ ಮಾಡ್ತಾರೆ? ಪಾಸ್ಪೋರ್ಟ್ ಅನ್ನ ಈಸ್ಕೊಳ್ತಾರೆ. ಪಾಸ್ಪೋರ್ಟ್ ಅನ್ನ ಈಸ್ಕೊಂಡು ಆಕೆಯನ್ನ ಏನ್ ಮಾಡ್ತಾರೆ? ದೇಶವನ್ನ ಬಿಟ್ಟು ಹೋಗದೆ ಇರೋ ರೀತಿ ಕರ್ಟೈಲ್ ಮಾಡ್ತಾರೆ, ಹೌಸ್ ಅರೆಸ್ಟ್ ಮಾಡ್ತಾರೆ. ಇದನ್ನ ಮನೇಕಾ ಗಾಂಧಿ ಅವ್ರು ಏನ್ ಮಾಡ್ತಾರೆ? ಹೋಗಿ ಕ್ವಶನ್. ಮನೇಕಾ ಗಾಂಧಿ ಎಲ್ಲಿದ್ದಾರೆ ಗೊತ್ತಾ ಈಗ? ವಿಚ್ ಪಾರ್ಟಿ? ಶಿ ಇಸ್ ಅ ಬಿಜೆಪಿ ಎಂಪಿ. ಬಿಜೆಪಿ ಎಂಪಿ ಇನ್ ರಾಜ್ಯಸಭಾ. ಓಕೆ, ಮನೇಕಾ ಗಾಂಧಿ, ದ ಡಾಟರ್ ಇನ್ ಲಾ ಆಫ್, ಒನ್ ಡಾಟರ್ ಇನ್ ಲಾ ದ ಕಾಂಗ್ರೆಸ್ ರೂಲ್ ಮಾಡ್ತಿದ್ದಾರೆ, ಇನ್ನೊಂದು ಡಾಟರ್ ಇನ್ ಲಾ ಬಿಜೆಪಿ ಇದ್ದಾರೆ. ಸೊ ಶಿ ಜಾಯಿಂಟ್ ಬಿಜೆಪಿ, ಮನೇಕಾ ಗಾಂಧಿ. ಓಕೆನಾ? ಶಿ ಇಸ್ ಅ ಬಿಜೆಪಿ ಎಂಪಿ. ಸೊ ಮನೇಕಾ ಗಾಂಧಿ ಅವ್ರು ಏನ್ ಮಾಡ್ತಾರೆ? ಮೇ ಬಿ ಸರ್ಟನ್ ಇನ್ಫಾರ್ಮೇಶನ್ ಇತ್ತು, ಸೆನ್ಸಿಟಿವ್ ಇನ್ಫಾರ್ಮೇಶನ್. ಸಂಜಯ್ ಗಾಂಧಿ ಅವರು ಡೆತ್ ಆಗಿರುತ್ತೆ ಆಲ್ಮೋಸ್ಟ್. ಇನ್ ದಟ್ ಮೊಮೆಂಟ್ ಶಿ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ಇಂಡಿಯಾ. ಸೊ ಹೋಗ್ಬೇಕಾದ್ರೆ ಅವ್ರನ್ನ ಏನ್ ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಪಾಸ್ಪೋರ್ಟ್ ಅನ್ನು ಸೀಸ್ ಮಾಡ್ಕೊಳ್ತಾರೆ. ಸೊ ಸೀಸ್ ಮಾಡ್ಕೊಂಡಾಗ ಮನೇಕಾ ಗಾಂಧಿ ಅವ್ರು ಏನ್ ಮಾಡ್ತಾರೆ? ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತಾರೆ. ನೀನು ಸರಿ ಹೇಗೆ ನನ್ನ ರೈಟ್ಸ್ ಅನ್ನ ಕಿತ್ಕೊಳ್ತಿದ್ಯಾ? ಎ ಕೆ ಗೋಪಾಲನ್ ಕೇಸಲ್ಲಿ ಏನಂತ ಹೇಳಿತ್ತು? ಈಗ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಇದೆ. ಆ ಲಾ ಏನಂತ ಹೇಳುತ್ತೆ? 3 ತಿಂಗಳು ನೀನು ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡುವಂತ ಹೇಳುತ್ತೆ. ಸರಿ, ಅರೆಸ್ಟ್ ಮಾಡಿದೆ.
ಪಾಸ್ಪೋರ್ಟ್ ಆಕ್ಟ್ ಏನಂತ ಹೇಳುತ್ತೆ, ಪಾಸ್ಪೋರ್ಟ್ ಆಕ್ಟ್ ನೀನು ಯಾರ ಪಾಸ್ಪೋರ್ಟ್ ಬೇಕಾದ್ರೂ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಅಲ್ಲಿ ಕಿತ್ಕೋಬಹುದು, ಮಡಿಕೊಳ್ಬಹುದು ಅಂತ ಹೇಳುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಆರ್ ಎನಿ ಅದರ್ ಪರ್ಪಸ್ ಗವರ್ನಮೆಂಟ್ಗೆ ಕಂಪ್ಲೀಟ್ ಪವರ್ ಕೊಟ್ಟಿದೆ. ನೀವು ಯಾವುದೇ ಪಾಸ್ಪೋರ್ಟ್ ಬೇಕಿದ್ರು ನೀವೇನ್ ಮಾಡ್ಬೋದು, ಸ್ನಾಚ್ ಮಾಡಿ ಇಟ್ಕೊಳ್ಬಹುದು, ಮತ್ತೆ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು ಅಂತ. ಆ ಪ್ರಾವಿಷನ್ ಅಂಡರ್ಲಿ ಮನೇಕಾ ಗಾಂಧಿ ಅವರನ್ನ ಅರೆಸ್ಟ್ ಮಾಡಿದೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಏನಂತ ಹೇಳುತ್ತೆ, ಇವೆರಡು ಕರೆಕ್ಟ್ ಮಾಡಿದಾರಲ್ಲ, ಏನ್ ರಾಂಗ್ ಮಾಡಿದಾರೆ ಇಲ್ಲಿ? ಯಾಕಂದ್ರೆ ಲಾ ಆಲ್ರೆಡಿ ಪಾಸ್ ಆಗಿದೆ, ಯಾರನ್ನ ಬೇಕಾದ್ರೂ ನಾನು ಅರೆಸ್ಟ್ ಮಾಡ್ಬೋದು, ಯಾರು ಪಾಸ್ಪೋರ್ಟ್ ಬೇಕಾದ್ರೂ ಇಸ್ಕೋಬಹುದು, ಕರೆಕ್ಟಾ? ಇದನ್ನ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಹೇಳ್ತಾರೆ ಅಂತದ್ದು. ಬಟ್ ಇನ್ 1978 ನಮ್ಮ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿರೋದೇನು, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಅದು ಬಿಟ್ಟು ಬೇರೆ ಏನು ಮೆನ್ಷನ್ ಆಗಿಲ್ಲ. ಸೊ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಮೇಡಮ್ ಇಂದಿರಾ ಗಾಂಧಿ ಇಸ್ ಕರೆಕ್ಟ್ ಹಿಯರ್. ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಇದು ಜವಾಹರ್ಲಾಲ್ ನೆಹರು ಸ್ಟಾರ್ಟ್ ಮಾಡಿದ್ರು. ಬೋತ್ ಆರ್ ಕರೆಕ್ಟ್. ಪಾರ್ಲಿಮೆಂಟ್ ಇಸ್ ಕರೆಕ್ಟ್. ದೇ ಕ್ಯಾನ್ ಅರೆಸ್ಟ್ ಅನ್ ಇಂಡಿವಿಜುವಲ್, ದೇ ಕ್ಯಾನ್ ಪುಟ್ ಹಿಮ್ ಇನ್ 3 months ಜೈಲು. ಸೊ ಇಟ್ಟು ಅವನ್ ಏನ್ ಮಾಡ್ಬೋದು, ಅವನ ರೈಟ್ಸ್ ಅನ್ನ ಕಟೈಲ್ ಮಾಡ್ಬೋದು, ಅವನ್ ಎಲ್ಲೂ ಹೋಗದೆ ಇರಂಗ್ ಮಾಡ್ಬೋದು, ಕರೆಕ್ಟಾ? ಇಲ್ಲೂ ಅಷ್ಟೇ ಪಾಸ್ಪೋರ್ಟ್ ಆಕ್ಟ್ ಏನಂತ ಹೇಳ್ತಿದೆ, ನಾನು ಯಾರ ಪಾಸ್ಪೋರ್ಟ್ ಅನ್ನು ಇದು ಮಾಡ್ಕೋಬಹುದು, ಸೊ ಯಾರನ್ನು ಕೂಡ ಹೊರಗಡೆ ಹೋಗದೆ ಇರೋಂಗೆ ತಡಿಬೋದು, ದೇಶ ಬಿಟ್ಟು ಹೋಗದೆ ಇರಂಗೆ ತಡಿಬೋದು, ಕರೆಕ್ಟಾ? ಎಲ್ಲ ಅಕಾರ್ಡಿಂಗ್ ಟು ಪ್ರೊಸೀಜರ್ ಪ್ರಕಾರ ನಡೀತಿದೆ. ಇಲ್ಲಿ ಏನೂ ಕೂಡ ರಾಂಗ್ ಇಲ್ಲ ಫ್ರಮ್ ದ ಗವರ್ಮೆಂಟ್ ಸೈಡ್. ಯಾರು ರಾಂಗ್ ಅಲ್ಲಿದ್ದಾರೆ ಹಂಗಿದ್ರೆ? ಗವರ್ಮೆಂಟ್ ಅಂತೂ ತಪ್ಪು ಮಾಡಿಲ್ಲ, ಕರೆಕ್ಟಾ? ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಲ್ಲಿ ಗವರ್ಮೆಂಟ್ ಲಾ ಏನ್ ಮಾಡಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿದೆ. ಪಾಸ್ಪೋರ್ಟ್ ಆಕ್ಟ್ ಅಲ್ಲೂ ಕೂಡ ಗವರ್ಮೆಂಟ್ ಲಾ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿದೆ. ಯಾರು ಮೇಜರ್ ಪ್ರಾಬ್ಲಮ್ ಇರುತ್ತದೆ? ವಾಟ್ ಈಸ್ ದ ಮೇನ್ ಪ್ರಾಬ್ಲಮ್? ಪಾಸ್ಪೋರ್ಟ್ ಆಕ್ಟ್ ಆ ಥರ ಮಾಡ್ಬೋದಾ? ಯಾರನ್ನ ಬೇಕಾದ್ರೂ 3 ತಿಂಗಳು ಅರೆಸ್ಟ್ ಮಾಡಿ ಇಡ್ಬೋದಾ? ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಇಟ್ರೆ ಹ್ಯೂಮನ್ ರೈಟ್ಸ್ ಅಂದ್ರೆ ತೊಂದರೆ ಆಗುತ್ತೆ ಅಂತ ನಾನು ರೀಸನ್ ಕೊಟ್ಟು ನೀನು ಅರೆಸ್ಟ್ ಮಾಡ್ಬೋದು. ನಾನು ಈಗ ನಿನ್ನಿಂದ ನನಗೆ ತೊಂದರೆ ಆಗುತ್ತೆ ಅಂತ ನಾನು ಅರೆಸ್ಟ್ ಮಾಡ್ಬೋದಾ? ಐ ಕ್ಯಾನ್ ಗಿವ್ ರೀಸನ್ ಅಲ್ಲ. ಅದು ನೀನ್ ಕೋರ್ಟ್ಗೆ ಹೋದಂಗೆ ನೋಡ್ಕೊಂಡ್ರೆ ನಾನು ಆ ಶಕ್ತಿ ಐತಿ ನಿನ್ನಲ್ಲಿ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ಅಲ್ವಾ? ಸೊ ಎಲ್ಲ ಇಂಡಿವಿಜುವಲ್ಗೆ ಆ ಶಕ್ತಿ ಇರುತ್ತಾ? ದೇರ್ ಇಸ್ ಅನ್ ಆಕ್ಟ್ ಕಾಲ್ಡ್ ಆಫ್ಸ್ಪಾ, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ. ಮಣಿಪುರ್, ನಾಗಾಲ್ಯಾಂಡ್ ಇಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರು ಆಫ್ಸ್ಪಾ. ನೀನು ಯಾರನ್ನ ಬೇಕಾದ್ರೂ ಇನ್ ದ ಡೌಟ್, ಅನುಮಾನ ಬಂದಾಗ ಅರೆಸ್ಟ್ ಮಾಡ್ಬೋದು ವಿತೌಟ್ ವಾರೆಂಟ್. ನೀನು ಯಾರನ್ನ ಬೇಕಾದ್ರೂ ಸರ್ಚ್ ಮಾಡ್ಬೋದು, ಯಾವ ಮನೆಯನ್ನ ಬೇಕಾದ್ರೂ ಸರ್ಚ್ ಮಾಡ್ಬೋದು ವಿತೌಟ್ ವಾರೆಂಟ್. ಯಾವ ಪ್ರೈವೇಟ್ ಪ್ರಾಪರ್ಟಿಯನ್ನು ಬೇಕಾದ್ರೂ ಸರ್ಚ್ ಮಾಡ್ಬೋದು. ನೀನು ಯಾವುದೇ ಎಕ್ಸ್ಟ್ರಾರ್ಡಿನರಿ ಮೆಜರ್ಸ್ ಅನ್ನು ತಗೋಬಹುದು ಒಂದು ವೈಲೆನ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ. ನೀನು ಯಾರನ್ನ ಬೇಕಾದ್ರೂ ಶೂಟ್ ಮಾಡ್ಬೋದು. ಅಲ್ಲಿ ನಿನ್ ಮೇಲೆ ಎನ್ಕೌಂಟರ್ ಕೇಸ್ಗಳು ಯಾವುದು ಬರಲ್ಲ. ನಿನಗೆ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ. ಆಫ್ಸ್ಪಾನ್ ಅಂತ, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್. ಈ ಆಕ್ಟ್ ಪ್ರಕಾರ ಒಬ್ಬ ಪೊಲೀಸ್ ಇರ್ತಾನೆ ಅಂತ ಅನ್ಕೊಳ್ಳಿ, ಯಾರೋ ಒಬ್ಬ ಇಂಡಿವಿಜುವಲ್ ಅನುಮಾನಾಸ್ಪದವಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನು ನಾರ್ಮಲ್ ಆಗಿ ನಡೀತಾ ಇರ್ತಾನೆ, ಇವನಿಗೆ ಅನುಮಾನಾಸ್ಪದವಾಗಿ ಕಾಣಿಸುತ್ತೆ. ಅವನೇನ್ ಮಾಡ್ತಾನೆ, ಹೋಗಿ ಅರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಅವ್ನು ಅರೆಸ್ಟ್ ಮಾಡಕ್ಕೆ ನಾನೇನ್ ತಪ್ಪು ಮಾಡಿದೆ ಅಂತ ಕೇಳ್ತಾ ಹೋಗ್ತಾನೆ. ಸ್ವಲ್ಪ ಜಗಳ ಆಡ್ತಾನೆ. ಜಗಳ ಆಡಿದ್ನಲ್ಲ ಅಂತ ಶೂಟ್ ಮಾಡ್ತಾನೆ. ಪೊಲೀಸ್ ಕೋಪ ಬರುತ್ತೆ, ಅವನಿಗೂ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದ ತಕ್ಷಣ ಅವ್ನು ಸತ್ತ. ಆಗ ಹೇಳ್ತಾರೆ ಇವ್ನು ಕ್ರಿಮಿನಲ್ ಅಂತ ಹೇಳಿ ಇವನ್ನ ಅರೆಸ್ಟ್ ಇದು ಮಾಡಕ್ ಹೋದೋ, ಅವನು ಸಪೋರ್ಟ್ ಮಾಡಲಿಲ್ಲ, ಅದಕ್ಕೋಸ್ಕರ ಇನ್ ಸೆಲ್ಫ್ ಡಿಫೆನ್ಸ್ ನಾನು ಸಾಯಿಸ್ತೆ ಅಂತ ಹೇಳ್ತಾನೆ. ಕರೆಕ್ಟಾ? ಅವ್ನು ಮಾಡಿದ್ ಸರಿನಾ ತಪ್ಪ? ತಪ್ಪ ಸರಿನಾ? ಪೊಲೀಸ್ ಮಾಡಿದ್ ಸರಿನಾ ತಪ್ಪ? 50-50 ಹೆಂಗಾಗುತ್ತೆ? ಅಲ್ಲ ಹಂಗಿರ್ಬೇಕು ಇಲ್ಲ ಹಿಂಗಿರ್ಬೇಕು? 50-50 ಹೆಂಗಾಗುತ್ತೆ? ಅವ್ನು ಮಾಡಿಲ್ಲ ಅಂತ ಅನ್ಕೊಳ್ಳಿ. ಆಗೀಗ ಅವ್ನು ಇಂಡಿವಿಜುವಲ್ ಮಾಡೇ ಇಲ್ಲ, ಒಂದು ಸ್ವಲ್ಪ ತಪ್ಪು ಮಾಡಿಲ್ಲ. ಅವ್ನು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಿದ್ದ ಒಂದು ಜಾಗದಲ್ಲಿ, ಏನೋ ಟ್ರಿಪ್ ಪ್ಲೇಸ್ ಚೆನ್ನಾಗೈತೆ ಅನ್ಕೊಂಡು ನೋಡ್ಕೊ ಬರೋಣ ಅಂತ ಹೋಗ್ತಾ ಇದ್ದ. ಇಲ್ಲೇ ಯಾಕೆ ಬಂದವ ಅಂದ್ಬಿಟ್ಟು ನಂಗೆ ಡೌಟ್ ಬಂತು, ಹೋಗಿ ಶೂಟ್ ಮಾಡಿದೆ. ತಪ್ಪ ಸರಿನಾ? ಪೊಲೀಸು ಕರೆಕ್ಟಾಗಿ ನಾಲೆಡ್ಜ್ ಇರ್ಲಿ ಬಿಡ್ಲಿ, ತಪ್ಪ ಒಟ್ನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಈಗ ಒಂದು ಗೆರೆ ಹಾಕಿರ್ತಾರೆ ಅಂತ ಅನ್ಕೊಳ್ಳಿ. ಅಲ್ಲಿ ಒಂದು ಏನಂತ ರೆಗ್ಯುಲೇಟೆಡ್ ಝೋನ್ ಅಂತ ಒಂದು ಇದನ್ನ ಹಾಕಿರ್ತಾರೆ. ರೆಗ್ಯುಲೇಟೆಡ್ ಝೋನ್ ಒಂದು ಲೈನ್ ಹಾಕಿರ್ತಾರೆ. ಇದ್ರೊಳಗೆ ಬರೋ ಹಾಗಿಲ್ಲ ಯಾರು ಕೂಡ, ಅಥವಾ ಒಂದು ಬೇಲಿ ಹಾಕಿರ್ತಾರೆ, ಅದನ್ನ ದಾಟ್ ಬರೋ ಹಾಗಿಲ್ಲ. ಯಾರೋ ಒಬ್ಬ ಏನೋ ಒಂದು ನೋಡ್ಲಿಕ್ಕೆ ಅಂತ ಬಂದ್ಬಿಡ್ತಾನೆ ಅಂತ ಅನ್ಕೊಳ್ಳಿ. ಸೊ ಮಿಸ್ ಆಗಿ ಕ್ರಾಸ್ ಮಾಡಿ ಇಲ್ಲಿ ಬಂದ್ಬಿಡ್ತಾನೆ. ಆಗ ಪೊಲೀಸ್ ಬಂದ ತಕ್ಷಣ ಶೂಟ್ ಮಾಡ್ತಾರೆ. ಸರಿನಾ ತಪ್ಪ? ಸರಿನಾ ರಮೇಶ್? ನಿನ್ನ ಪ್ರಕಾರ ಹೇಳು, ಲಾ ಪ್ರಕಾರ ಇರ್ಲಿ. ಹೋಗ್ಬಿಡ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ದೇನೆ ಹೋಗವನೆ ಅಂತಾನೆ ನಾನು ಹೇಳ್ತಾ ಇರೋದು. ಗೊತ್ತಿಲ್ದೇನೆ ಹೋಗವನೆ. ಈಗ ಗೊತ್ತಿಲ್ದೇನೆ ನಾನು ಹೋದೆ, ಎಂಟ್ರಿ ಆದೆ, ಪೊಲೀಸ್ ಬಂದಾಗ ಯಾರೋ ಅಂದ್ಬಿಟ್ಟು ಶೂಟ್ ಮಾಡಿದ್ರು. ಸರಿನಾ ತಪ್ಪ? ಬಟ್ ಲಾ ಏನಂತ ಹೇಳುತ್ತೆ, ಸರಿ ಅಂತ ಹೇಳುತ್ತೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಹಂಗಿದ್ದಾಗ ಯಾರು ತಪ್ಪು ಇಲ್ಲಿ? ಲಾನೇ ತಪ್ಪಲ್ವಾ? ಅರೆ ಅದನ್ನೇ ನಾನು ಕೇಳಕ್ ಟ್ರೈ ಮಾಡ್ತಾ ಇರೋದು ಆಗ್ಲಿಂದ. ಇಲ್ಲಿ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು ಅಂದ್ರೆ ದ ಲಾ ಇಟ್ ಸೆಲ್ಫ್ ಇಸ್ ದ ರಾಂಗ್ ಅಲ್ವಾ? ನಾನು ಯಾರನ್ನ ಬೇಕಾದ್ರೂ ಪಾಸ್ಪೋರ್ಟ್ ಅನ್ನ ಸೀಸ್ ಮಾಡ್ಕೋಬಹುದು ಅಂತ ಲಾ ನನಗೆ ಕಂಪ್ಲೀಟ್ ಪವರ್ ಅನ್ನ ಕೊಟ್ಟಿದೆ ಅಂದ್ರೆ ಯಾರು ತಪ್ಪು? ದ ಲಾ ಇಟ್ ಸೆಲ್ಫ್ ಇಸ್ ರಾಂಗ್. ನಾನು ವೆನ್ ದ ಲಾ ಇಟ್ ಸೆಲ್ಫ್ ಇಸ್ ರಾಂಗ್, ನಾನು ಒಳ್ಳೆ ಪ್ರೊವಿಷನ್ಸ್ ಗಳನ್ನ ಹೆಂಗ್ ಎಕ್ಸೆಪ್ಟ್ ಮಾಡಕ್ಕಾಗುತ್ತೆ? ಒಳ್ಳೆ ಪ್ರೊಸೀಜರ್ ನ ಹೆಂಗ್ ಎಕ್ಸೆಪ್ಟ್ ಮಾಡಕ್ಕಾಗುತ್ತೆ? ಲಾ ಅಲ್ಲಿ ಪ್ರೊಸೀಜರ್ ಮೆನ್ಷನ್ ಮಾಡಿದಾಗ ನೀನು ಈ ಲೈನ್ ಅನ್ನ ಕ್ರಾಸ್ ಮಾಡಿದ್ರೆ ಮಾತ್ರ ಶೂಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಇವನೇನಾದ್ರೂ ಲೈನ್ ಪಕ್ಕ ಸುತ್ತಮುತ್ತ ತಿರುಗಾಡ್ತಾ ಇದ್ದಾಗಲೇ ಶೂಟ್ ಮಾಡ್ಬಿಟ್ರೆ ಅದು ವೈಲೇಷನ್ ಆಫ್ ಲಾ. ಆಗ ಪೊಲೀಸ್ತು ತಪ್ಪು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಒಳಗೋಗಿದ ತಕ್ಷಣ ಸಾಯಿಸಿದ್ರೆ ಪೊಲೀಸ್ತು ತಪ್ಪಿಲ್ಲ. ಏನಕ್ಕೆ ಅಂದ್ರೆ ಲಾ ಹೇಳಿದ್ರೆ ನಾನು ಸಾಯಿಸಿದ್ನಪ್ಪ, ನಂದೇನ್ ತಪ್ಪು ಅಂತ. ನಾನು ಲಾ ನನ್ಗೆ ಆ ಪವರ್ ಕೊಟ್ಟಿದ್ಯಲ್ವಾ? ಲಾ ಆ ಪವರ್ ಕೊಟ್ಟಿದೆ ಅಂದ್ರೆ ಯಾರು ತಪ್ಪು? ದ ಲಾ ಇಟ್ ಸೆಲ್ಫ್ ಇಸ್ ರಾಂಗ್. ದ ಡ್ಯೂ ಪ್ರೊಸೆಸ್ ಆಫ್ ಲಾ mentioned by American Constitution and elaborated by P.N. Bhagavati and Krishna Iyer in the Indian Constitution talks about this one. ಯಾವುದನ್ನ? ಡ್ಯೂ ಪ್ರೊಸೆಸ್ ಆಫ್ ಲಾ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗುತ್ತೆ.
ಅಂದ್ರೆ ಲಾ ಕೆಲವೊಂದು ಪ್ರೊಸೀಜರ್ಗಳನ್ನ ಮೆನ್ಷನ್ ಮಾಡಿದಾಗ ಆ ಪ್ರೊಸೀಜರ್ ಅಲ್ಲಿ ರಾಂಗ್ ಇದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಪ್ಲೈ ಆಗುತ್ತೆ. ದ ಲಾ ಇಟ್ ಸೆಲ್ಫ್ ಇಸ್ ರಾಂಗ್ ಇದ್ರೆ ಏನ್ ಮಾಡಕ್ಕಾಗತ್ತೆ? ಐ ಹ್ಯಾವ್ ಟು ಡಿಕ್ಲೇರ್ ದ ಲಾ ಇಟ್ ಸೆಲ್ಫ್ ಆಸ್ ನಲ್ ಅಂಡ್ ವಾಯ್ಡ್. ಆ ಲಾನೇ ಸರಿ ಇಲ್ಲ ಅಂತ ನಾನು ಡಿಕ್ಲೇರ್ ಮಾಡಬೇಕು. ಬಟ್ ಆ ಪವರ್ ನಮಗೆ ಇರ್ಲಿಲ್ಲ ಕಾನ್ಸ್ಟಿಟ್ಯೂಷನ್ಲಿ. ಏನಕ್ಕೆ? ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋದು ಬರೀ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಒಂದು ಲಾ ಪಾಸ್ ಆಯ್ತಾ, ಆ ಲಾ ಸರಿ ಅಂತ ಅಷ್ಟೇ. ಅಂಡರ್ಸ್ಟುಡ್? ಸೊ ಬಟ್ ಡ್ಯೂ ಪ್ರೊಸೆಸ್ ಆಫ್ ಲಾ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ P.N. Bhagavati, Justice P.N. Bhagavati, who has introduced the concept of due process of law in the Indian Constitution. ಅವ್ರು ಏನಂತ ಹೇಳ್ತಾರೆ? ದ ಲಾ ಇಟ್ ಸೆಲ್ಫ್ ಇಸ್ ರಾಂಗ್ ಇದ್ರೆ ಅದನ್ನು ಕೂಡ ನಾವು ರಾಂಗ್ ಅಂತ ಡಿಕ್ಲೇರ್ ಮಾಡ್ತೀವಿ. ಏನಕ್ಕೆ? ಹೇಗೆ ಅಂದ್ರೆ, ಈಗ ಒಂದು ನಮ್ಮ ಮನೆಯಲ್ಲಿ ನಲ್ಲಿ ನೀರು ಬರ್ತಿದೆ ಅಂತ ಅನ್ಕೊಳ್ಳಿ. ನಮ್ಮ ನಲ್ಲಿ ನೀರು ಬರ್ತಾ ಇರ್ಬೇಕಾದ್ರೆ ಫುಲ್ ಕೊಳೆ ನೀರು ಬರ್ತೈತೆ. ಆಗ ನಾವೇನ್ ಮಾಡ್ತೀವಿ? ನಲ್ಲಿ ಚೇಂಜ್ ಮಾಡ್ತೀವಿ, ಏನೊಂದು ಫಿಲ್ಟರ್ ಹಾಕ್ತಿವಿ, ಏನ್ ಹಾಕಿದ್ರು ನೀರು ಸರಿಯಾಗಿ ಬರ್ತಿಲ್ಲ ಅಂತ ಅನ್ಕೊಳ್ಳಿ. ದೆನ್ ವಾಟ್ ಐ ಹ್ಯಾವ್ ಟು ಡೂ? ಏನು ಮಾಡ್ಲಿಕ್ಕಾಗಲ್ಲ, ಸುಮ್ಮನೆ ಇರಬೇಕು. ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಕರೆಕ್ಟಾ? ಬುದ್ಧಿವಂತ ಆದವನು ಏನ್ ಮಾಡ್ತಾನೆ? ವಾಟ್ ಇಫ್ ದ ಟ್ಯಾಂಕ್ ಇಟ್ ಸೆಲ್ಫ್ ಇಸ್ ಕರಪ್ಟೆಡ್? ಟ್ಯಾಂಕೇ ಕರಪ್ಟ್ ಆಗಿದ್ರೆ ತಾನೇ ನೀರು ಹಿಂಗ್ ಬರೋದು. ನಾನು ನಮ್ಮ ನಲ್ಲಿದೋ ಪೈಪ್ತೋ ಏನೋ ಸಮಸ್ಯೆ ಇರಬೇಕು ಅಂತ ಹೇಳಿ ನಲ್ಲಿ ಪೈಪ್ ಎಲ್ಲವನ್ನು ಸರಿ ಮಾಡಿಸ್ತೇನೆ, ಹೊಸ ಪೈಪ್ ತರಿಸ್ತೀನಿ, ಹೊಸ ನಲ್ಲಿ ತರಿಸ್ತೀನಿ, ಹೊಸ ಫಿಲ್ಟರ್ ಹಾಕ್ಸ್ತೀನಿ. ಹಂಗಿದ್ದು ಕೂಡ ನೀರು ಸರಿ ಬರ್ತಿಲ್ಲ ಅಂದಾಗ ಏನ್ ಮಾಡ್ಬೇಕು? ನಾನು ಹೋಗಿ ಟ್ಯಾಂಕ್ ಚೆಕ್ ಮಾಡ್ಬೇಕು, ಟ್ಯಾಂಕ್ ಅಲ್ಲಿ ನೀರು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಇದು ಡ್ಯೂ ಪ್ರೊಸೆಸ್ ಆಫ್ ಲಾ. ಪ್ರೊಸೀಜರ್ ಅಂದ್ರೆ ನಾನು ಪೈಪ್ ಚೇಂಜ್ ಮಾಡೋದು, ಫಿಲ್ಟರ್ ಹಾಕೋದು, ಇವೆಲ್ಲ ಪ್ರೊಸೀಜರ್ಸ್. ಇದು ಸರಿ ಇಲ್ಲ ಅಂತ ಚೇಂಜ್ ಮಾಡ್ಕೊಳ್ತೇವೆ, ಟ್ಯಾಪೆ ಹಾಕ್ತಾ ಹೋಗಂತದ್ದು. ಎಂಟೈರ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ಸ್ಟಾರ್ಟ್ಸ್ ವಿತ್ ಒರಿಜಿನ್ ಅಂದ್ರೆ ಕರೆಕ್ಟಾ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಪ್ರಾಬ್ಲಮ್ ಇದೆ ಅಂದ್ರೆ ನಾನು ಏನ್ ಮಾಡ್ಬೇಕು? ಸ್ಟಾರ್ಟಿಂಗ್ ಚೇಂಜ್ ಮಾಡಬೇಕು. ದಿಸ್ ಇಸ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಅರ್ಥ ಆಯ್ತಾ? ದ ಡಿಫರೆನ್ಸ್ ಬಿಟ್ವೀನ್ ಡ್ಯೂ ಪ್ರೊಸೆಸ್ ಆಫ್ ಲಾ, ಆರ್ಬಿಟ್ರರಿ ಆಕ್ಷನ್ಸ್ ಆಫ್ ಲೆಜಿಸ್ಲೇಚರ್ ವಿರುದ್ಧ ಕ್ವಶನ್ ಮಾಡುತ್ತೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ, ಆರ್ಬಿಟ್ರರಿ ಆಕ್ಷನ್ಸ್ ಆಫ್ ಎಕ್ಸಿಕ್ಯೂಟಿವ್ ಮೇಲೆ ಕ್ವಶನ್ ಮಾಡ್ತಾ ಬರುತ್ತೆ. ಡ್ಯೂ ಪ್ರೊಸೆಸ್ ಆಫ್ ಲಾ checks the validity of the law itself, constitutionality of the law itself. Procedure established by law, ಲಾಗಳು ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ತಿದ್ಯಾ, ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಪ್ರೊಸೀಜರ್ನ ಫಾಲೋ ಮಾಡ್ತಿದ್ಯಾ, ಚೆಕ್ ಮಾಡ್ತಾ ಹೋಗುತ್ತೆ. ಅಂಡರ್ಸ್ಟುಡ್? ಓಕೆನಾ? ಸೊ ಆರ್ಟಿಕಲ್ 21, this is procedure established by law focuses only on whether law was enacted by the competent legislature following the correct procedure. Courts cannot question fairness or reasonableness of the law. ಅಂದ್ರೆ ಲಾ ನ್ಯಾಯಸಮ್ಮತವಾಗಿದ್ಯಾ, ಕಾರಣಯುಕ್ತವಾಗಿದ್ಯಾ ಅಂತ ಚೆಕ್ ಮಾಡೋ ಹಾಗಿಲ್ಲ. ಅದು ಕಾರಣಯುಕ್ತವಾಗಿದೆಯಾ ಅಂತ ಚೆಕ್ ಮಾಡುವಂತ ಪವರ್ ಇಲ್ಲ. ಯಾವ್ದ್ರ ಪ್ರಕಾರ? ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಟಿಲ್ 1978, ಅಡಾಪ್ಟೆಡ್ ಇನ್ ಒರಿಜಿನಲ್ ಆರ್ಟಿಕಲ್ ಅಂಡ್ ಎಕ್ಸಾಂಪಲ್ ಎ ಕೆ ಗೋಪಾಲನ್ ಕೇಸ್ 1950. ಮನೇಕಾ ಗಾಂಧಿ ಕೇಸಸ್ ಏನಂತೆ? ಎಕ್ಸಾಮಿನ್ ವೆದರ್ ದ ಲಾ ಇಸ್ ಫೇರ್, ಜಸ್ಟ್ ಅಂಡ್ ರೀಸನಬಲ್. ಈ ಟೆಸ್ಟ್ ಅನ್ನ ಕೊಡುತ್ತೆ. ಅಂದ್ರೆ ನೀನು ಯಾವುದೇ ಒಂದು ಕಾನೂನನ್ನು ತಂದಾಗ ಅದು ನ್ಯಾಯಸಮ್ಮತವಾಗಿದ್ಯಾ, ನ್ಯಾಯಯುತವಾಗಿದ್ಯಾ, ಮತ್ತೆ ರೀಸನಬಲ್, ಕಾರಣಯುಕ್ತವಾಗಿದ್ಯಾ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಕೋರ್ಟ್ಸ್ ಕ್ಯಾನ್ ಸ್ಟ್ರೈಕ್ ಡೌನ್ ಆರ್ಬಿಟ್ರರಿ ಲಾಸ್. ಆರ್ಟಿಕಲ್ 13 ಆಲ್ರೆಡಿ ಹೇಳ್ತು ನಮಗೆ, ಯಾವುದೇ ಲಾ ಫಂಡಮೆಂಟಲ್ ರೈಟ್ಸ್ ಅನ್ನು ವೈಲೇಟ್ ಮಾಡಿದ್ರೆ ನಾನು ತೆಗೆದು ಬಿಸಾಕ್ಬೋದು. ಬಟ್ ಆರ್ಟಿಕಲ್ 21 ರೈಟ್ಸ್ ಕೂಡ ನಮ್ಗೆ ಏನ್ ಮಾಡ್ತಾ ಬರುತ್ತೆ? ಯಾವುದೇ ಲಾ ನನ್ನ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಯನ್ನು ವೈಲೇಟ್ ಮಾಡುತ್ತೆ ಅಂದ್ರೆ ಅದನ್ನು ನಾನು ತೆಗೆದು ಬಿಸಾಕ್ತೇನೆ. ಅಂಡರ್ಸ್ಟುಡ್? ಇನ್ಸ್ಪೈರ್ಡ್ ಬೈ US ಕಾನ್ಸ್ಟಿಟ್ಯೂಷನ್ ಇನ್ಕಾರ್ಪೊರೇಟೆಡ್ ಇಂಡಿಯಾ ಇನ್ ದ ಮನೇಕಾ ಗಾಂಧಿ ಕೇಸ್. ಅಂಡರ್ಸ್ಟುಡ್? ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಓಕೆ.